ಓಕೆ. ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ, ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಈಕ್ವಲ್ ಟು ರಿಸಲ್ಟ್. ಸೊ ಈ ವಾರದ ವಿಷಯ ತಿಳಿಸೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ನಿಮಗೆ ಒಂದು ಕಥೆಯೊಂದಿಗೆ ಶುರು ಮಾಡ್ತೀನಿ. ಆ ಕತೆ ಹೇಳಿದ್ಮೇಲೆ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಒಬ್ಬ ಕತ್ತಿ ವರ್ಷೆ ಅಂದರೆ ಕತ್ತಿ ಯುದ್ಧವನ್ನು ಕಲ್ತಿರೋಂಥವನು, ಕತ್ತಿಯಲ್ಲಿ ನಿಪುಣ. ಇದಕ್ಕೆ ಜಪಾನಲ್ಲಿ ಸಮುರಾಯ್ ಅಂತ ಕರೀತಾರೆ. ಕತ್ತಿ ಯುದ್ಧ ಯಾರು ಮಾಡ್ತಾರೆ ಇಂಥವ್ರಿಗೆ ಸಮುರಾಯ್ ಅಂತ. ಅದರಲ್ಲಿ ಪ್ರಪಂಚದಲ್ಲಿ ಅವನೊಬ್ಬನೇ ಅತ್ಯದ್ಭುತವಾದಂತಹ ಕತ್ತಿ ಯುದ್ಧದಲ್ಲಿ ಅವನು ಫೇಮಸ್, ವರ್ಲ್ಡ್ ಫೇಮಸ್. ಅವನನ್ನು ಯಾರೂ ಸೋಲ್ಸೋದಿಲ್ಲ. ಅವನ ಹೆಸರು ಹೇಳಿದ್ರೆ ಭಯ ಬೀಳ್ತಾರೆ ಅಂತ ಅತ್ಯದ್ಭುತವಾದಂತಹ ಕತ್ತಿ ಯುದ್ಧ ಮಾಡೋನು. ಇವನೊಂದ್ಸಲ ಒಬ್ಬ ಸೇನಾಧಿಪತಿ ಅಂತ ಅಂದ್ಕೊಳ್ಳಿ. ಸೊ ಅವನು ಒಂದು ಮನೇಲಿ ಇರ್ತಾನೆ, ಎಲ್ಲೋ ಯುದ್ಧ ಮುಗಿಸ್ಕೊಂಡು ಬಂದಿರ್ತಾನೆ ಕಾಂಪಿಟೇಷನಲ್ಲಿ. ಮನೇಲಿ ನೋಡಿದ್ರೆ ಒಂದು ಸ್ವಲ್ಪ ದಪ್ಪ ಸೈಜಿನ ಇಲಿ ಅವನನ್ನು ನೋಡಿ ಅಣಕಿಸ್ತಾ ಇರುತ್ತೆ. ಆದರೆ ಅದು ಮಾತಿಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ಕೆಲವೊಂದು ಆ ನೋಡೋ ನೋಟ ಕಣ್ಣುಗಳಲ್ಲಿ ಎಲ್ಲವೂ ಅಡಕವಾಗಿರುತ್ತೆ. ಯಾವುದೇ ಪ್ರಾಣಿ ಪಕ್ಷಿಗಳನ್ನಾಗಲಿ ಮನುಷ್ಯನಾಗಲಿ ಅವನ ಕಣ್ಣು ನೋಡಿದ್ರೆ ಅವನ ಒಳಗಡೆ ಇರುವ ಭಾವನೆಗಳು ವ್ಯಕ್ತವಾಗುತ್ತೆ. ಅವನು ಯಾವ ಭಾವನೆಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಆ ಇಲಿ ಅವನನ್ನು ನೋಡಿ ಒಂದು ರೀತಿ ತೀಕ್ಷ್ಣವಾದ ರೀತಿಯಲ್ಲಿ ನೋಡ್ತಾ ಇದೆ. ಇವನಿಗೇನು ಅನ್ಸುತ್ತೆ, ಈ ಇಲಿ ನನಗೆ ಅಣಕ ಮಾಡ್ತಾ ಇದೆ ಅಂತೇಳಿ ಅವನು ಕತ್ತಿ ತೆಗಿತಾನೆ. ತೆಗೆದ್ಬಿಟ್ಟು ಇಲಿಗೆ ಹಿಂಗೆ ಹೊಡೆಯಕ್ಕೆ ಹೋಗ್ತಾನೆ. ಅದು ತಪ್ಪಿಸ್ಕೊಂಡ್ಬಿಡ್ತದೆ. ಸೊ ಸಜ್ಜ ಕಟ್ಟಾಗ್ಬಿಡುತ್ತೆ. ಸೊ ಸಜ್ಜ ಕಟ್ಟಾಯಿತು, ಮತ್ತೆ ಹೋಯ್ತು, ತಿರ್ಗಾ ಹೊಡೆದ. ಮೇಲ್ಗಡೆ ಇರೋದು ಎಲ್ಲ ಓಡಾಡಿ ಓಡಾಡಿ ಇಡೀ ಮನೇಲಿರೋ ಮಂಚ, ಟೇಬಲ್ಲು, ಕುರ್ಚಿ, ಪಾತ್ರೆ ಸಾಮಾನು, ಕಿಟಕಿ, ಬಾಗಿಲು ಎಲ್ಲ ಕಟ್ ಮಾಡ್ಬಿಟ್ಟ. ಮೊದಲೇ ಕತ್ತಿ ಯುದ್ಧ ಮಾಡೋನು, ಕತ್ತಿಯಲ್ಲಿ ನೈಪುಣ್ಯತೆಯನ್ನು ಹೊಂದಿರೋನು, ಒಂದು ಇಲಿ ಹೊಡಿಯೋದಕ್ಕೋಸ್ಕರ ಕೊನೆಗೆ ಅವನಿಗೆ ಸಿಗ್ಲಿಲ್ಲ. ಮನೆಯಲ್ಲಿರೋದೆಲ್ಲ ಕಟ್ಟಾಗೋಯ್ತು, ಮನೇನೂ ಕಟ್ಟಾಗೋಯ್ತು, ಕಬ್ಬಿಣದ ಐಟಮ್ಗಳು ಅದು ಕೂಡ ಕಟ್ಟಾಗೋಯ್ತು. ಸೊ ಎಲ್ಲ ಪೂರ್ತಿ ಹೊಡೆದ್ಬಿಟ್ಟ. ಬಟ್ ಇಲಿ ಸಿಗ್ಲಿಲ್ಲ. ಕೊನೆಗೆ ಇವನಿಗೆ ಏನಪ್ಪ, ನಾನು ಇಷ್ಟೊಂದು ಅತ್ಯದ್ಭುತವಾದ ಇಡೀ ಪ್ರಪಂಚನೆಲ್ಲ ಗೆದ್ಕೊಂಬಂದ್ಬಿಟ್ಟಿದ್ದೀನಿ, ಬಟ್ ಒಂದು ಇಲಿ ಹಿಡಿಯೋಕ್ಕಾಗ್ತಾ ಇಲ್ಲ. ಅವನಿಗೊಂಥರ ನಾನು ಹೇಡಿ ಅಂತ ಅನ್ನಿಸ್ಬಿಡ್ತು. ನಾನು ಒಂದು ಇಲಿ ಹಿಡಿಯಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ನಾನೆಂತ ಎಕ್ಸ್ಪರ್ಟ್ ಸ್ಪೆಷಲಿಸ್ಟು, ಒಂದೇ ಒಂದು ಇಲಿ ಹಿಡಿಯೋಕ್ಕಾಗ್ತಾ ಇಲ್ವಲ್ಲ, ಹೇಗಾದ್ರೂ ಮಾಡಿ ಹಿಡಿದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಬಿಲ್ದಲ್ಲಿ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ನೋಡಿದ. ಪೂರ್ತಿ ಮನೇಲಿರೋ ಸಾಮಾನೆಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ, ಪೀಸ್ ಪೀಸ್ ಆಗ್ಬಿಟ್ಟಿದೆ. ಯಾವ ವಸ್ತುಗಳು ಇಲ್ಲ, ಎಲ್ಲ ಕಟ್ಟಾಗಿರೋದೆ. ಬಟ್ ಇಲಿ ಮಾತ್ರ ಸಿಕ್ಕಿಲ್ಲ. ಅದರದ್ದು ಒಂದು ಸಣ್ಣ ಬಾಲ, ಒಂದು ಕೂದಲು ಕೂಡ ಕಟ್ಟಾಗಿಲ್ಲ. ಆ ಮಟ್ಟದಲ್ಲಿ ಅದು ಎಸ್ಕೇಪ್ ಆಗ್ತಾ ಇದೆ. ಪ್ರತಿ ಸಲ ಇವನನ್ನು ನೋಡಿದಾಗ, ಇಲಿ ಕೂಡ ಇವನ್ನ ನೋಡಿ ಅಣಕ ಮಾಡುತ್ತೆ. ನಿನ್ನನ್ನು ನನ್ನ ಕೈಯಲ್ಲಿ ಹಿಡಿಯೋಕ್ಕಾಗಲಿಲ್ಲ, ಹೊಡೆಯೋಕ್ಕಾಗಲಿಲ್ಲ. ಇವನು ತಲೆ ತಗ್ಗಿಸ್ಕೊಂಡು ಕೋಪ ಬಂದು ಇನ್ನೇನು ತಲೆ ಚಚ್ಕೋಬೇಕು. ಹೊರಗಡೆಯವರೆಲ್ಲ ಬಂದು ಕೇಳ್ತಾರಲ್ಲಿ, ಏನಯ್ಯ ಮಾಡ್ತಾ ಇದೆಯಾ, ಮನೇಲೆಲ್ಲ ಬರೀ ಡಮಾ ಡುಮಿಲ್ ಅಂತ ಸೌಂಡ್ ಬರ್ತೈತೆ, ಏನದು ಅಂತ. ಈ ಥರ ಇಲಿ ಹೊಡಿಯಕ್ಕೆ ಹೋಗಿ ಸಿಕ್ಲಿಲ್ಲ ನನಗೆ, ಭಾರಿ ಒಂಥರ ಅವಮಾನ ಆಗೋಯ್ತು ನನಗೆ ಅಂತ. ಅಲ್ಲೋ ಮುಟ್ಟಾಳ, ಯಾರೋ ಒಬ್ಬ ವಯಸ್ಸಾದವ್ರು ಬಂದು ಹೇಳ್ತಾರೆ, ಅಲ್ಲೋ ಮುಟ್ಟಾಳ, ನಿನ್ಗೆ ಗೊತ್ತಾಗಲ್ಲೇನೋ, ನೀನು ಕತ್ತಿ ಯುದ್ಧ ಮಾಡೋಂಥವನು, ನೀನು ಕತ್ತಿಯಲ್ಲಿ ನೈಪುಣ್ಯತೆ ಹೊಂದಿದ್ಯಾ, ಇದನ್ನ ಬಿಟ್ಬಿಟ್ಟು ಇಲಿ ಹಿಡಿಯೋ ಕೆಲಸ ಯಾಕೆ ಮಾಡ್ಬೇಕು ನೀನು? ಮನೆಯಲ್ಲಿರೋ ಐಟಮ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ಯಲ್ಲೋ, ಒಂದು ಇಲಿ ಬೆಲೆ ಎಷ್ಟೋ? ಇಲಿಗೆ ಬೆಲೆ ಕಟ್ಟುತ್ತೀನಿ ಅಂತಂದ್ರೆ ಎಷ್ಟು ಅದಕ್ಕೆ? ಈ ಮನೆಯಲ್ಲಿರೋದು ಎಷ್ಟು ಐಟಮ್ಗಳನ್ನ ಹೊಡೆದಾಕಿದೆಯಲ್ಲ, ಹೊಡೆದಾಕಿದ್ರೆ ಹೋಗ್ಲಿ ಪರವಾಗಿಲ್ಲ, ಇಲಿ ಸಿಕ್ತಾ? ಇಲಿ ಕಟ್ ಮಾಡ್ದ? ಇಲ್ಲ. ಮತ್ತೆ ಇದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ಯಾ? ನಿನ್ನಂತ ದಡ್ಡ, ನಿನ್ನಂತ ಮೂರ್ಖ, ನಿನ್ನಂತ ಮುಟ್ಟಾಳ ನಿಜವಾಗ್ಲೂ ನಾನು ಯಾರು ನೋಡಿಲ್ಲಪ್ಪ. ಈಗ ನಿನ್ಗೆ ಇಲಿ ಬೇಕು ತಾನೆ? ಯುದ್ಧ ಮಾಡಿ ಸುಸ್ತಾಗಿದ್ಯಾ? ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊಡೆದಾಕಿ ತಗೋ ಊಟ ತಿನ್ನು ಅಂದ್ಬಿಟ್ಟು ಊಟ ತರಿಸ್ತಾರೆ. ಈ ಊಟ ಮುಗಿಸೋಷ್ಟರಲ್ಲಿ ಇಲಿ ಸತ್ತೋಗ್ಬಿಟ್ಟಿರ್ತದೆ. ಹೆಂಗೆ ಅಂತಾನೆ, ನೀನ್ ಮಾಡೋ ಹೇಳ್ತೀನಿ ಅಂತ ಒಂದು ಬೆಕ್ಕು ಹಿಡ್ಕೊಂಬಂದು ಬಿಟ್ಬಿಡ್ತಾನೆ. ಇವನು ಊಟ ಮಾಡಿ ಮುಗಿಸೋಷ್ಟರಲ್ಲಿ ಬೆಕ್ಕು ಇಲಿನ ಹಿಡಿದು ಸಂಪೂರ್ಣವಾಗಿ ತಿಂದು ಮುಗಿಸ್ಬಿಡ್ತದೆ. ಇಷ್ಟೇ ಈ ಕಥೆಯ ಅರ್ಥ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯ ಮಾಡ್ತಾ ಇರೋ ತಪ್ಪು ಏನು ಅಂತಂದ್ರೆ, ಆ ಕತ್ತಿ ಯುದ್ಧ ಮಾಡುವಂತರ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ಪುಡಿ ಮಾಡಿ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಲಾಸ್ ಮಾಡ್ಕೊಂಡು ಕುಂತಿರ್ತಾರೆ. ಈಗ ಆ ಮನೆಗೆ ಬೆಲೆ ಎಷ್ಟು? ಆ ಮನೆಯಲ್ಲಿರೋ ವಸ್ತುಗಳಿಗೆ ಬೆಲೆ ಎಷ್ಟು?
ಇವನು ಯುದ್ಧ ಮಾಡಬೇಕಾಗಿರೋನು ಒಬ್ಬ ಪ್ರತಿಯೊಬ್ಬರಿಗೂ ಒಂದು ಮನೆ ಬೇಕೇ ಬೇಕು. ಆ ಮನೇಲಿರೋ ವಸ್ತುಗಳನ್ನೆಲ್ಲ ಒಡೆದಾಕ್ಬಿಟ್ಟವನು, ಮನೆಯೇ ಸರ್ವನಾಶ ಮಾಡಾಕ್ಬಿಟ್ಟವನು, ಇಲಿ ಹೊಡೆಯಕ್ಕೂ ಗೋಡೆನೂ ಕತ್ತರಿಸ್ಬಿಟ್ಟವನು. ಈಗಿನ ಒಂದು ಬೆಲೆ ಪ್ರಕಾರ ಒಂದು 30 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಒಂದು ಇಲಿ ಕೊಲ್ಲೋದಕ್ಕೋಸ್ಕರ 30 ಲಕ್ಷ ರೂಪಾಯಿ ಹಾಳು ಮಾಡ್ಕೊಂಡ. ವಯಸ್ಸಾದವನು ಅಂದ್ರೆ ವೈಸ್ ಮ್ಯಾನ್ ಅಂತ ಕರೀತಾರೆ. ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಯಾರಿಗಿರುತ್ತೋ ಅವ್ರೇನ್ ಮಾಡ್ತಾರೆ, ಸೀದಾ ಒಂದು ಬೆಕ್ ತಗೊಂಬಂದ ಬಿಟ್ಟ, ಅವ್ನು ಊಟ ಮಾಡಿ ಮುಗಿಸೋಷ್ಟ್ರಲ್ಲಿ ಹಿಡಿದ್ಬಿಟ್ಟು ತಿಂದೇ ಬಿಡ್ತದು. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಏತ್ ಬಿಡ್ತದೆ. ಸೊ ತಿಂದು ಆಯ್ತು, ಜೀರ್ಣ ಮಾಡ್ಕೊಂಡಿದ್ದು ಆಗೋಯ್ತು. ಎಷ್ಟು ಸಿಂಪಲ್ ಕೆಲಸ, ಆದರೆ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಿ. ಈ ಕಥೆಯನ್ನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಈ ಸ್ಕಿಲ್, ಟ್ಯಾಲೆಂಟ್ ಪ್ಲಸ್ ಈಸ್ಕೊಲ್ ಟು ರಿಸಲ್ಟ್ ಅನ್ನೋದು ನಿಮಗೆ ಎಲ್ಲರಿಗೂ ಕ್ಲೀನಾಗಿ ಅರಿವಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯ ನಾನು ನೋಡ್ದಂಗೆ ಇಲ್ಲಿ 100ಕ್ಕೆ 97 ಜನ ಇದೇ ರೀತಿ ಮಾಡ್ತಾವ್ರೆ ಹೊರತು ಅವ್ರ ಕೆಲಸ ಏನೋ ಬೇರೆದು, ಬಟ್ ಬೇರೆಯವ್ರ ಕೆಲಸನ ಇವ್ರು ಮಾಡೋದಕ್ಕೆ ಹೋಗ್ತಾರೆ. ಆದ್ರಿಂದ ಹೆಚ್ಚು ಸಮಯ ಮತ್ತೆ ಶಕ್ತಿ, ಚೈತನ್ಯ, ಹಣವನ್ನ ಕೂಡ ಹಾಳು ಮಾಡ್ಕೊಳ್ತಾರೆ. ಸಿಕ್ಕಿರೋದು ನಮಗೆ ಒಂದು ಜೀವನ. ಹಿಂದಿನ ಜನ್ಮದಲ್ಲಿ ಏನಾಗಿದೆ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಗೊತ್ತಿಲ್ಲ. ಈಗ ಜನ್ಮ ಸಿಕ್ಕಿದೆ, ಇದನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು, ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೆ ಒಂದು ಜಸ್ಟ್ ಎ ಮಿನಿಟ್. ಓಕೆ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೆ ಒಂದು ಕಾರಣ, ಉದ್ದೇಶ ಇದ್ದೇ ಇರುತ್ತೆ. ನಾವು ಅದನ್ನ ಅರಿದನೆ ಏನ್ ಮಾಡ್ತೀರಿ, ನಾವು ಮಾಡೋ ಕೆಲಸಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಕೆಲಸಗಳನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀರಿ. ಆದ್ರಿಂದ ಮನುಷ್ಯನಿಗೆ ಸಾಕಷ್ಟು ನಷ್ಟ ಅನುಭವಿಸ್ತಾನೆ. ಶಕ್ತಿ, ಚೈತನ್ಯ ವ್ಯಯ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಜೀವನದಲ್ಲಿ ಕಳ್ಕೊಳ್ಳೋದೇನು ಅಂತಂದ್ರೆ ಸಮಯ. ಆ ಸಮಯವನ್ನ ನಮಗೆ ಹಿಂದಿರುಗಿ ಬರೋದಕ್ಕೆ ಸಾಧ್ಯವಿಲ್ಲ. ಪ್ರತಿ ಸೆಕೆಂಡು ಸತ್ತೋಗ್ತಾ ಇರುತ್ತೆ. ಒಂದು ಸೆಕೆಂಡು ನಾನು ಹೇಳಿ ಮುಗಿಸೋಷ್ಟ್ರಲ್ಲ ಒಂದು 5-6 ಸೆಕೆಂಡ್ ಸತ್ತೋಯ್ತು. ಒಂದು ಸಮಯ ಕಳೀತು ಅಂದ್ರೆ ಅದು ಸತ್ತೋಯ್ತು. ಆದ್ರಿಂದ ನೆನ್ನೆ ಅನ್ನೋ ದಿನ ಸತ್ತೋಗ್ಬಿಟ್ಟಿದೆ. ಅದನ್ನ ನಾವು ಹೊತ್ತು ಕರೆದು ಕಿರ್ಚಾಡಿ ಮಾಡಿ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಬರ್ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದುಡ್ಡು ಹೋಯ್ತಾ ಮತ್ತೆ ಸಂಪಾದನೆ ಮಾಡ್ಬೋದು, ಶಕ್ತಿ ಚೈತನ್ಯ ಹೋಯ್ತಾ ಮತ್ತೆ ಪಡ್ಕೊಳ್ಬೋದು. ಸೊ ದುಡ್ಡು ಏನೇ ಹೋದ್ರೂ ಮತ್ತೆ ಪಡ್ಕೊಳ್ಬೋದು, ಬಟ್ ಸಮಯ ಹೋಗಿರೋದು ಮತ್ತೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಆ ಒಂದೇ ಒಂದು ಇಲಿ ಹಿಡಿಯೋದಕ್ಕೋಸ್ಕರ ಹೆಚ್ಚು ಕಡಿಮೆ ಅರ್ಧ ದಿವಸ ಅವನ ಜೀವನದ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಂಡ. ಮನೇನ ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟ, ಪುಡಿ ಮಾಡ್ಬಿಟ್ಟ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ಅವನು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಏನು ಮಾಡಬಾರ್ದು ಅದನ್ನ ಹೆಚ್ಚಾಗಿ ಮಾಡ್ತಾ ಇರ್ತಾನೆ. ಆದ್ರಿಂದ ಮನುಷ್ಯ ಉದ್ಧಾರ ಆಗೋದಿಲ್ಲ. ಉದ್ಧಾರ ಆಗೋದು ಅಂತಂದ್ರೆ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ರೀತಿ, ಪರಿಸ್ಥಿತಿಗಳು ಒಂದೊಂದು ರೀತಿ, ವಾತಾವರಣಗಳು ಒಂದೊಂದು ರೀತಿ ಇರ್ತವೆ. ಇದೆಲ್ಲವೂ ಕೂಡ ಉದ್ಧಾರ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ 6 ಕೇರಲ್ಲ 3 ಕೇಳಿಯಲ್ಲ. ಇದು ಯಾರ್ಯಾರು ಈ ಸ್ಥಿತಿಯಲ್ಲಿ ಇರ್ತಾರೆ, ಈ ಸ್ತರದಲ್ಲಿ ಬದುಕ್ತಾ ಇರ್ತಾರೆ, ಇವರೆಲ್ಲರದು ಕೂಡ ಅದೇ ರೀತಿನೇ. ಈ ಕಥೆಯ ರೀತಿ ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಏನನ್ನೂ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಈಕ್ವಲ್ ಟು ರಿಸಲ್ಟ್ ಅಂತ ನಾನು ಬರ್ಕೊಟ್ಟಿದ್ದೆ ಇವತ್ತಿನ ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ. ಸ್ಕಿಲ್, ಟ್ಯಾಲೆಂಟ್ ಅಂಡ್ ಸ್ಕಿಲ್. ಉದಾಹರಣೆಗೆ ಒಬ್ಬ ಕಲಾವಿದ, ಅವನು ಅತ್ಯದ್ಭುತವಾಗಿ ಬಾಲ್ಯದಿಂದನೋ ಅಥವಾ ಕಾಲೇಜ್ ನಂತರನೋ ಅವನು ಚಿತ್ರ ಬರೆಯೋದನ್ನು ಕಲ್ತ್ಕೊಳ್ತಾನೆ. ಇದೊಂದು ಟ್ಯಾಲೆಂಟ್. ಇದು ಒಬ್ಬ ಕಾರ್ ಓಡಿಸ್ತಾನೆ, ಇನ್ನೊಬ್ಬ ಈಜಾಡ್ತಾನೆ, ಒಬ್ಬ ಹಾಡು ಹೇಳ್ತಾನೆ, ಒಬ್ಬ ಕೊಳಲು ನುಡಿಸ್ತಾನೆ, ಒಬ್ಬೊಬ್ರು ಒಂದೊಂದು ರೀತಿ. ಇದೆಲ್ಲವೂ ಕೂಡ ಸ್ಕಿಲ್. ಇದು ಇದೆಲ್ಲ ಟ್ಯಾಲೆಂಟ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಕಿಲ್ಗೂ ಟ್ಯಾಲೆಂಟ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸ್ಕಿಲ್ ಅಂದ್ರೆ ಏನು, ಟ್ಯಾಲೆಂಟ್ ಅಂದ್ರೆ ಏನು, ಎಲ್ಲ ನಿಮಗೆ ಬಿಡಿಸಿ ಹೇಳ್ತೀನಿ. ಟ್ಯಾಲೆಂಟ್ ಅಂದ್ರೆ ಕಲೆಗಳನ್ನ, ವಿದ್ಯೆಗಳನ್ನ ಕಲ್ತಿರೋವಂಥದ್ದು. ಕಲಿಯೋದಕ್ಕೆ ಒಂದು ಯೋಗ್ಯತೆ, ಅರ್ಹತೆ ಇರಬೇಕು. ಎಲ್ಲರೂ ಕಲಾವಿದರಾಗೋದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ರಿಗೆ ಅದು ಇನ್ಬಿಲ್ಟ್ ಮೆಮೊರಿಲಿ ಇರುತ್ತೆ. ಆದ್ರಿಂದ ಆತ ಕಲಾವಿದನಾಗಿರ್ತಾನೆ. ಜನ್ಮಾಂತರದಿಂದ ಆ ಒಂದು ಅಂಶ ಅವನಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಅವನು ಮಾಡಬಲ್ಲ, ಅವನು ಹಾಡಬಲ್ಲ, ಅವನು ನುಡಿಸಬಲ್ಲ, ಯಾವುದೇ ಸಂಗೀತ ವಾದ್ಯಗಳನ್ನು ನುಡಿಸಬಲ್ಲ. ಈಗ
ಇದೆಲ್ಲವೂ ಕೂಡ ಟ್ಯಾಲೆಂಟ್. ಆದರೆ ಸ್ಕಿಲ್ ಅಂದ್ರೆ ಏನು ಅಂತಂದ್ರೆ, ಮಾಡಿರೋ ಕಲಾಕೃತಿಗಳನ್ನ, ರಚಿಸಿರುವಂತಹ ಕಲಾಕೃತಿಗಳನ್ನ ಮಾರಾಟ ಮಾಡುವಂತ ಒಂದು ಇದಿದೆಯಲ್ಲ, ಇದನ್ನ ಸ್ಕಿಲ್ ಅಂತ ಕರೀತಾರೆ. ಸೊ ಟ್ಯಾಲೆಂಟ್ ಏನು, ಕಲೆಗಳನ್ನ, ವಿದ್ಯೆಗಳನ್ನ ಕಲಿಯುವಂಥದ್ದು. ಸ್ಕಿಲ್ ಏನು, ಆ ಕಲ್ತಿರೋದನ್ನ ಮಾರುವಂತ ರೀತಿ ನೀತಿ. ಇದು ಸಾಕಷ್ಟು ಜನಕ್ಕೆ ಬರೋದಿಲ್ಲ. ಕಲಾಕೃತಿಗಳನ್ನು ಮಾಡ್ತಾರೆ, ಅತ್ಯದ್ಭುತವಾಗಿ ಹಾಡು ಹೇಳ್ತಾರೆ, ಎಲ್ಲಿ ಹಾಡಬೇಕು, ಯಾರ ಮುಂದೆ ಹಾಡಬೇಕು, ಯಾವ ವೇದಿಕೆ ಬೇಕು ನಮಗೆ, ಇದು ಅವ್ರಿಗೆ ಗೊತ್ತಿಲ್ಲ. ಇದೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಸ್ಕಿಲ್ಲಿಂದ ಬರ್ತದೆ. ನಮ್ಮ ಭಾರತದಲ್ಲಿ ಈ ಒಂದು ಪುಣ್ಯ ಭೂಮಿಯಲ್ಲಿ ಅತ್ಯದ್ಭುತವಾದ ಅಂಶ ಏನು ಅಂತಂದ್ರೆ, ಎಲ್ಲಾ ಭಾರತೀಯರಿಗೂ ಇನ್ಬಾರ್ನ್ ಟ್ಯಾಲೆಂಟ್ ಇದೆ. ಇನ್ಬಾರ್ನ್ ಟ್ಯಾಲೆಂಟ್ ಇದೆ. ಎಲ್ಲರೂ ಒಂದು ರೀತಿ ಕಲಾವಿದ್ರೆ, ಪ್ರತಿಯೊಬ್ರು ಕೂಡ. ಹೊರದೇಶದವರು ಏನ್ ಮಾಡ್ತಾರೆ, ಹೊರದೇಶದವ್ರಿಗೆ ಟ್ಯಾಲೆಂಟ್ ಕಡಿಮೆ ಇದೆ, ಸ್ಕಿಲ್ ಹೆಚ್ಚಾಗಿದೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಇಲ್ಲಿ 10,000 ರೂಪಾಯಿ ಕೊಟ್ರೆ ಬರಯ್ಯ ನಾನು 30,000 ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ 1 ಲಕ್ಷ ಕೊಟ್ರೆ ನಾನು 3 ಲಕ್ಷ ಕೊಡ್ತೀನಿ ಬಾ ಅಂತಾರೆ. ಇಲ್ಲಿ 10 ಕೊಟ್ರೆ 30 ಕೊಡ್ತೀನಿ ಬಾ ಅಂತಾರೆ. ಅಂದ್ರೆ 1ಕ್ಕೆ 3 ಪಟ್ಟು ಕೊಟ್ಬಿಟ್ಟು ಆ ಟ್ಯಾಲೆಂಟ್ ಇರೋ ವ್ಯಕ್ತಿಗಳನ್ನೆಲ್ಲ ಎಳ್ಕೊಂಡು ಹೋಗ್ಬಿಡ್ತಾರೆ. ವಿಜ್ಞಾನಿಗಳಿರ್ಬೋದು, ಕೆಲಸಗಾರರಿರ್ಬೋದು. ಇಲ್ಲಿ ಮನೆ ಕೆಲಸದವ್ರಿಗೆ ಎಷ್ಟು ಕೊಡ್ತಾರೆ, ಒಂದು 5-10 ಸಾವಿರ ಕೊಡ್ತಾರೆ. ಅಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾರೆ. 5-10 ಸಾವಿರ ಎಲ್ಲಿ, 1 ಲಕ್ಷ ಎಲ್ಲಿ? ಯಾರು ಬಿಡ್ತಾರೆ? ಸೀದಾ ಹೋಗ್ಬಿಡ್ತಾರೆ. ಅಲ್ಲಿ ಖರ್ಚು ವೆಚ್ಚಗಳು ಅಷ್ಟಿದೆ. 1 ಲಕ್ಷದಲ್ಲಿ 50 ಖರ್ಚಾದ್ರೂ 50 ಮಿಗ್ತದೆ. ಇಲ್ಲಿ ನೀನು 5-10 ಸಾವಿರ ರೂಪಾಯಿ ತಗೊಂಡು ಎಲ್ಲಿಂದ ಮಿಗಿಸ್ತೀಯ? ಸೊ ಆದ್ರಿಂದ ಹೊರದೇಶದವ್ರಿಗೂ ನಮ್ಮ ಭಾರತೀಯರಿಗೂ ವ್ಯತ್ಯಾಸ ಏನು ಅಂದ್ರೆ, ನಮ್ಮ ಭಾರತೀಯಲ್ಲ, ಇನ್ಬಾರ್ನ್ ಟ್ಯಾಲೆಂಟೆಡ್ ಪರ್ಸನ್ಸ್. ಅವರೆಲ್ಲ ಏನು, ಅವ್ರು ಸ್ಕಿಲ್ ಬಾರ್ನ್ ಟ್ಯಾಲೆಂಟೆಡ್ ಪರ್ಸನ್. ಅವ್ರಿಗೆ ಸ್ಕಿಲ್ ಇದೆ. ಅವ್ರಿಗೆ ಚಿತ್ರ ಬರೆಯಕ್ಕೆ ಬರಲಿಲ್ಲ ಅಂದ್ರೂ ಅದನ್ನ ಮಾರೋದಕ್ಕೆ ಚೆನ್ನಾಗಿ ಗೊತ್ತು. ಆದ್ರಿಂದ ನಮ್ಮ ಭಾರತದಲ್ಲಿ ಕೆಲವೊಬ್ರಿಗೆ ಏನಂದ್ರೆ, ಕೆಲಸ ಮಾಡಕ್ ಬರೋದಿಲ್ಲ, ಕೆಲಸ ಮಾಡ್ಸಕ್ ಗೊತ್ತು. ಯಾರ್ಯಾರು ಕೆಲಸ ಮಾಡೋದಿಲ್ಲ, ಕೆಲಸವನ್ನ ಮಾಡಿಸ್ತಾರೆ, ಇವರೆಲ್ಲರೂ ಕೂಡ ಸ್ಕಿಲ್ಫುಲ್ ಪರ್ಸನ್. ಈಗ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಒಂದೊಂದಾಗಿ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ. ಟ್ಯಾಲೆಂಟ್ ಅಂದ್ರೇನು, ಕಲೆಯನ್ನ ಮಾಡುವಂಥದ್ದು. ಸ್ಕಿಲ್ ಅಂದ್ರೇನು, ಮಾಡಿರೋ ಕಲೆಯನ್ನ ಮಾರುವಂತ ವಿಧಾನ. ಸೊ ಇದನ್ನ ನಾವು ಇನ್ಬಾರ್ನ್ ಟ್ಯಾಲೆಂಟ್ ಅಂತ ಕರಿತೀರಿ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅತ್ಯದ್ಭುತವಾದ ಅಂಶ ನಮಗೆ ಸಿಗ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮ, ಸತ್ಸಂಗ ಕಾರ್ಯಕ್ರಮದಲ್ಲಿ ಸ್ಕಿಲ್ ಮತ್ತೆ ಟ್ಯಾಲೆಂಟ್, ಪ್ರತಿಯೊಬ್ಬ ಮನುಷ್ಯರಲ್ಲಿ ಏನೋ ಒಂದು ವಿಶೇಷವಾದಂತಹ ಸ್ಕಿಲ್ ಅಂಡ್ ಟ್ಯಾಲೆಂಟ್ ಇದ್ದೇ ಇರ್ತದೆ. ಚೆನ್ನಾಗಿ ತಿಳ್ಕೊಳ್ಳಿ, ಸ್ಕಿಲ್ಲು ಇರುತ್ತೆ, ಟ್ಯಾಲೆಂಟು ಇರುತ್ತೆ. ಆದರೆ ಅವನನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ನನ್ನಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಿಲ್ಲ, ಮುಟ್ಟಾಳಂಗೆ. ಇಲ್ಲಿ ನೆನ್ನೆ ಒಬ್ಬ ಬಂದಿದ್ದ, ನೆನ್ನೆನೋ ಮೊನ್ನೆನೋ ಬಂದಿದ್ದ ಒಬ್ಬ ಒಳ್ಳೆ ಮಾತುಗಾರ ಮಲ್ಲಣ್ಣ. ಏನು ಅದ್ಭುತವಾಗಿ ಮಾತಾಡ್ತಾನೆ ಅಂದ್ರೆ, ಅಬ್ಬಾ, 21 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವನ ತರ ನನಗೆ ಒಬ್ಬ ಕ್ಲೈಂಟ್ ಇದುವರೆಗೂ ಸಿಕ್ಕೇ ಇಲ್ಲ. ಅವನೇ ಫಸ್ಟ್. ಏನು ಅದ್ಭುತವಾಗಿ ಮಾತಾಡ್ತಾನೆ ಅಂದ್ರೆ, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನನಗೆ ಅದು ಗೊತ್ತು, ಇದು ಗೊತ್ತು, ಇಂಥ ಕೆಲಸ ಮಾಡ್ತೀನಿ, ಅಂತ ಕೆಲಸ ಮಾಡ್ತೀನಿ, ಅದು ಮಾಡ್ತಾನ ಬಿಡ್ತಾನ ಗೊತ್ತಿಲ್ಲ, ಬಾಯಲ್ಲಿ ಹೇಳ್ತಾವನು, ಅದ್ಭುತವಾಗಿ ಹೇಳ್ತಾವ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಪ್ಪ ಅಂದ್ರೆ, ನಾನ್ ಬಾಲ್ಯದಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ನಾನ್ ಏನು ಅದ್ಭುತವಾಗಿ, ಅದು ಯಾರು ಹೇಳ್ತೀರ, ಮಿನಿಸ್ಟರ್ ಲೆವೆಲ್ ವರೆಗೂ ಹೇಳ್ತಾನೆ, ನರೇಂದ್ರ ಮೋದಿವರೆಗೂ ಹೇಳ್ತಾನೆ. ಇಲ್ಲಿ ಕರ್ನಾಟಕ ಹಿಡಿದು ಈ ಅಕ್ಕಪಕ್ಕ ಸ್ಟೇಟ್ಗಳನ್ನೆಲ್ಲ ಹಿಡಿದು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ರಿಗೂ ಕೂಡ ನನ್ಗೆ ಅವ್ರು ಗೊತ್ತು, ಅದು ಗೊತ್ತು, ಇದು ಗೊತ್ತು, ಹಂಗೆ ನಾನು ಮಾಡದೇ ಇರೋ ಕೆಲಸ ಇಲ್ಲ, ನಾನು ಮಾತಾಡದೇ ಇರೋ ವ್ಯಕ್ತಿ ಇಲ್ಲ, ಏನೇನ್ ಬೇಕೆಲ್ಲ ಮಾಡಿದೆ. ಅವನಿಗೊಂದು 40 ವರ್ಷ ವಯಸ್ಸು. 40 ವರ್ಷ ವಯಸ್ಸಾಗಿರೋದ್ರಲ್ಲಿ ಕುತ್ಕೊಂಡು ಎಲ್ಲ ಕೇಳಿ ಫೈನಲ್ ಆಗಿ ಔಟ್ಪುಟ್ ರಿಸಲ್ಟ್ ಏನಯ್ಯ ಅಂತ ಕೇಳಿದೆ. ಎಷ್ಟು ದುಡ್ಡು ಮಾಡಿದ್ಯಾ, ಎಷ್ಟು ಸೈಟ್ ತಗೊಂಡಿದ್ಯಾ, ಎಷ್ಟು ಮನೆ ಕಟ್ಟಿದ್ಯಾ? ಏನು ಇಲ್ಲ ಗುರುಗಳೇ. ಸರಿ, ಬ್ಯಾಂಕಲ್ಲಿ ದುಡ್ಡು ಎಷ್ಟು ಇಟ್ಟಿದ್ಯಾ? ಏನಿಲ್ಲ ಗುರುಗಳೇ. ಕಾರ್ ಐತೇನೋ? ಇಲ್ಲ ಗುರುಗಳೇ. ಗಾಡಿ ಐತೇನೋ? ಇಲ್ಲ ಗುರುಗಳೇ, ನಂದಲ್ಲ, ಯಾರೋ ಫ್ರೆಂಡ್ ಕೊಟ್ಟಿದ್ದಾರೆ ಓಡಿಸು ಅಂತ ಓಡಿಸ್ತಾ ಇದ್ವಿ. ಆ ಗಾಡಿಗೆ ಪೆಟ್ರೋಲ್ ನೀನೇ ಹಾಕ್ತೀಯ, ಅವನೇ ಹಾಕಿಸ್ತಾನ, ಕೊಟ್ಟವನ ಹಾಕಿಸ್ತಾನ. ಇಲ್ಲ, ದುಡ್ಡಿದ್ರೆ ಪೆಟ್ರೋಲ್ ಹಾಕೊಂಡು ಓಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಬಸ್ಸಲ್ಲಿ ಅಲ್ಲಿ ಇಲ್ಲಿ ಸೈಕಲ್ ಇದೆ, ಒಂದು ಸೈಕಲಲ್ಲಿ ಓಡಾಡ್ತೀನಿ. ಸರಿ, ಸೈಕಲ್ ಆದ್ರೂ ನಿಂದ? ಇಲ್ಲ, ಅದು ನಂದಲ್ಲ ಗುರುಗಳೇ. ಸುಕೋ, ಇಷ್ಟೊಂದು ಸ್ಕಿಲ್ಲು ಟ್ಯಾಲೆಂಟ್ಗಳೆಲ್ಲ ಇದ್ದು ಔಟ್ಪುಟ್ ರಿಸಲ್ಟ್ ಏನು ಅಂದ್ರೆ ಶೂನ್ಯ, 0, ಏನು ಇಲ್ಲ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನರಿ ಕೂದ್ರೆ ಬರೀ ಏಲು ಅಂತ. ನರಿ ಕೂದ್ರೆ ಬರೀ ಏಲು ಅಂತ. ಅಂದ್ರೆ ಏನು ಸಿಗಲ್ಲ ಅದ್ರೊಳಗಡೆ. ಇವಂದು ಅಷ್ಟೇ, ಎಲ್ಲ ಮಾತಾಡ್ದ, ಒಂದು 2 ಗಂಟೆ, 2.5, 3 ಗಂಟೆವರೆಗೂ ಇದ್ದ.
ನಾನು ಸುಮ್ಮನೆ ಕೈ ಕಣ್ಣು ಹೌದೇನಪ್ಪ, ಹ್ಞೂ ಕಣೆಯ, ಭಾಳ ಅದ್ಭುತ ಕಣೆಯ, ಸೂಪರ್, ವಂಡರ್ಫುಲ್, ವೆರಿ ಗುಡ್. ಸೊ ಔಟ್ಪುಟ್ ರಿಸಲ್ಟ್ ಏನು ಅಂದರೆ ಏನೂ ಇಲ್ಲ. ಈಗ ಈ ಸ್ಕಿಲ್ ಇದ್ದು ಟ್ಯಾಲೆಂಟ್ ಇದ್ದು ಏನು ಪ್ರಯೋಜನ? ಔಟ್ಪುಟ್ ರಿಸಲ್ಟ್ ಏನಾಯ್ತು? ಹೋಗ್ಲಿ ಬಿಡ, ಒಂದಷ್ಟು ದುಡ್ಡು ಮಾಡಿ ಕಳ್ಕೊಂಡಿದ್ಯಾ? ದುಡ್ಡು ಬರ್ತದೆ ಹೋಗ್ತದೆ. ಸುಮಾರು ಮಾಡಿ ದುಡ್ಡುಗಳು ಬಂದಾಗ ಸ್ವಲ್ಪ ಅಹಂಕಾರ ಹೆಚ್ಚಾಗುತ್ತೆ. ಅವನೇ ಹೇಳ್ತಾನೆ ಅಹಂಕಾರ ಹೆಚ್ಚಾಗುತ್ತೆ. ಆಮೇಲೆ ಎಲ್ಲ ಯಾವುದೋ ಒಂದು ರೂಪದಲ್ಲಿ ಹೋಗ್ಬಿಡ್ತದೆ. ದುಡ್ಡೇ ನಿಲ್ಲಲ್ಲ ಅಂತ. ಇಲ್ಲಿ ಬರೋರು, ನನ್ನ ಹತ್ರ ಬರೋರು ಗಂಡು ಮಕ್ಕಳಲ್ಲಿ 100ಕ್ಕೆ 99% ಕೇಳೋ ಪ್ರಶ್ನೆ ಒಂದೇ, ದುಡ್ಡು ನಿಲ್ಲಲ್ಲ ಗುರೂಜಿ, ದುಡ್ಡು ನಿಲ್ಲಲ್ಲ. ನಾನು ಒಂದು ದಿನಕ್ಕೆ 1,000 ದುಡಿತೀನಿ, 10,000 ದುಡಿತೀನಿ, ದಿನಕ್ಕೆ ₹1,00,000 ದುಡಿದಿದ್ದೀನಿ. ಬಟ್ ಮಂತ್ ಎಂಡಲ್ಲಿ ನನ್ನ ಹತ್ರ ದುಡ್ಡಿಲ್ಲ. ಕೆಲವರು ಒಂದು 3 ತಿಂಗಳಲ್ಲಿ ನನ್ನ ಹತ್ರ ಓಡಾಡ್ತದೆ, 3 ತಿಂಗಳ ಮೇಲೆ ₹1 ಇರಲ್ಲ ನನ್ನ ಹತ್ರ. 100ಕ್ಕೆ 99% ಸೇಮ್ ಇದೇ ರೀತಿ ಸಮಸ್ಯೆಗಳು. ಇವರಲ್ಲಿ ಏನದು ಸ್ಕಿಲ್ಲು ಟ್ಯಾಲೆಂಟ್ ಇದ್ದು ಕೂಡ ಯಾಕೆ ರಿಸಲ್ಟ್ ಬರೋದಿಲ್ಲ? ಕೆಲವರಲ್ಲಿ ಇಲ್ಲ, ಇವನ್ ತರ ಬರೀ ಬಾಯಿ ಬಡ್ಕತ್ತಾರಷ್ಟೇ, ಒಳಗಡೆ ಏನಿಲ್ಲ. 1% ಅಷ್ಟು ಸ್ಕಿಲ್ಲು ಇಲ್ಲ, 1% ಟ್ಯಾಲೆಂಟ್ ಇಲ್ಲ. ಒಂದೇ ಒಂದೈತೆ, ಮಾತಾಡೋದು ಕಲ್ತ್ಕೊಂಡ್ಬಿಟ್ಟವನು. ಮಾತಿನ ಮಲ್ಲ ಅವನು. ಅದಕ್ಕೋಸ್ಕರ ಅದ್ಭುತವಾಗಿ ಮಾತಾಡ್ತಾನೆ. ಯಾವುದೇ ರೀತಿ ಅವನಲ್ಲಿ ಸ್ಕಿಲ್ಲು ಟ್ಯಾಲೆಂಟ್ಗಳು ಇಲ್ಲ. ಇರ್ತವೆ, ಇರೋದನ್ನ ಅವನು ಗುರುತಿಸ್ಕೊಳ್ಳಲ್ಲ. ಗುರುತಿಸ್ಕೊಂಡ್ರು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಉಪಯೋಗಿಸ್ಕೊಂಡ್ರು ಅದರಲ್ಲಿ ನಮಗೆ ಫಲಿತಾಂಶ ಸಿಗೋದಿಲ್ಲ. ಅದೇ ಇವತ್ತು ಸತ್ಸಂಗ ಕಾರ್ಯಕ್ರಮದ ಮೂಲ ವಿಷಯ. ಸೊ ಈ ಸ್ಕಿಲ್ ಟ್ಯಾಲೆಂಟ್ ಇದನ್ನ ಗುರುತಿಸೋದು ಹೇಗೆ? ನನ್ನೊಳಗಡೆ ಏನಿದೆ ಅಂತ ನನ್ನನ್ನು ಕಂಡುಹಿಡಿಯೋದು ಹೇಗೆ? ನಾನೇ ಕಂಡುಹಿಡ್ಕೋಬೋದಾ ಅಥವಾ ಬೇರೆಯವರು ಯಾರಾದರೂ ಕಂಡುಹಿಡಿತಾರ? ಈ ಕಂಡುಹಿಡ್ದಿರೋದನ್ನ ಕೆಲವರಲ್ಲಿ ನಿಮ್ಮಲ್ಲೇ ಇರ್ತಾರೆ. ನಾನು ಏನು ಕೆಲಸ ಮಾಡ್ತೀನಿ? ಡ್ರೈವಿಂಗ್ ಮಾಡ್ತೀನಿ, ವೆಲ್ಡಿಂಗ್ ಮಾಡ್ತೀನಿ, ಟೈಲರಿಂಗ್ ಮಾಡ್ತೀನಿ, ನಾನು ಕುಕ್ಕು, ಅಡುಗೆ ಮಾಡ್ತೀನಿ. ಸೊ ಹೆಣ್ಮಕ್ಳಲ್ಲಿ ಒಂದಷ್ಟು ಕಲೆಗಳು ವಿದ್ಯೆಗಳು, ಅವರು ಎಲ್ಲರೂ ಇನ್ಬಾರ್ನ್ ಆರ್ಟಿಸ್ಟ್ಗಳೇ. ಅವರೆಲ್ಲ ಹೆಣ್ಮಕ್ಳು ಏನಾದ್ರು ರಂಗೋಲಿ ಹಾಕ್ತಾರೆ, ಬಟ್ಟೆ ಒಗಿತಾರೆ, ಅವೆಲ್ಲ ಒಂದು ಅದ್ಭುತವಾದಂಥ ಕಲೆ. ಬ್ಯೂಟಿಷಿಯನ್ನು ಚೆನ್ನಾಗಿ ಅಲಂಕಾರ ಮಾಡ್ಕೋತಾರೆ. 64 ವಿದ್ಯೆಗಳಿದ್ದಾವೆ. ಇದೆಲ್ಲ ಕೂಡ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಒಲ್ದುಬಿಟ್ಟಿರ್ತದೆ. ಬಟ್ ಗಂಡು ಮಕ್ಕಳಲ್ಲಿ ಬೇರೆ ಬೇರೆ ರೀತಿ ಕಲಾವಿದರು ಕಲೆಗಳನ್ನು ಮಾಡ್ತಾ ಇರ್ತಾರೆ. ಆ್ಯಕ್ಟಿಂಗ್ ಮಾಡ್ತಾನೆ, ಹಾಡು ಹೇಳ್ತಾನೆ, ಮ್ಯೂಜಿಷಿಯನ್ ಮಾಡ್ತಾನೆ, ಅಂದರೆ ಮ್ಯಾಜಿಕ್ ಮಾಡ್ತಾನೆ. ಸೊ ಸಂಗೀತ ಇನ್ಸ್ಟ್ರೂಮೆಂಟ್ಗಳನ್ನು ನುಡಿಸ್ತಾನೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತದೆ. ಅದರಿಂದ ಅವ್ರು ಇಟ್ಕೊಂಡಿರ್ತಾರೆ ಹೊರತು ಔಟ್ಪುಟ್ ರಿಸಲ್ಟ್ ಬರ್ತಾ ಇರಲ್ಲ. ಯಾತಕ್ಕೋಸ್ಕರ ಬರೋದಿಲ್ಲ? ರಿಸಲ್ಟ್ ಬರಬೇಕಂದ್ರೆ ಏನು ಮಾಡಬೇಕು? ಈ ಸ್ಕಿಲ್ಲು ಟ್ಯಾಲೆಂಟ್ ನಿಮ್ಮ ಹತ್ರ ಇದ್ರೂ ಕೂಡ ಅದು ನಿಮಗೆ ನೇಮ್ ಅಂಡ್ ಫೇಮ್ ತಂದ್ಕೊಡ್ತಾ ಇಲ್ಲ, ಯಶಸ್ಸು ಕೀರ್ತಿ ಗಳಿಸ್ತಾ ಇಲ್ಲ ಅಂತಂದರೆ ಇದ್ದು ಏನು ಪ್ರಯೋಜನ ಇಲ್ಲ. ಅಕಸ್ಮಾತ್ ಇದ್ರೂ ನೀವು ಅದನ್ನು ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ. ಆದ್ರಿಂದ ನಿಮ್ಮ ಅಂತಿಮ ಸಂಪಾದನೆ ಎಷ್ಟು ಅಂದರೆ ಶೂನ್ಯ. ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡೋರು ನೋಡಿದ್ವಿ. ತಿಂಗಳಿಗೆ 10 ಲಕ್ಷ ದುಡಿತಾನೆ, ಒಂದು ತಿಂಗಳಿಗೆ 10 ಲಕ್ಷ ದುಡಿತಾನೆ. ಮಂತ್ ಎಂಡಲ್ಲಿ ಅವನ ಹತ್ರ ಎಷ್ಟೈತೆ ಅಂತಂದ್ರೆ, ಇಲ್ಲ ಗುರುಜಿ ಒಂದು 4,000 5,000 ಮಿಕ್ಕೈತೆ ಅಂತ. ಅಂದ್ರೆ 10 ಲಕ್ಷ ರೂಪಾಯಿ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ, ಹಾಗೆ ಹೋಗ್ಬಿಡ್ತದೆ. 10 ಲಕ್ಷ ರೂಪಾಯಿ ದುಡಿಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಕಷ್ಟ ಇದೆ. ಇದು 10 ಲಕ್ಷ ನಾನು ದುಡಿತಾ ಇರೋದು ಏನನ್ನೋ ಮಾರ್ಬಿಟ್ಟು ತಗೊಂಬಂದ ಅದ್ರ ಬಗ್ಗೆ ಅಲ್ಲ. ಕೆಲವೊಂದು ಇಲ್ಲಿ ಎರಡಿದಾವೆ ಸಮಾಜದಲ್ಲಿ. ಒಂದು ಸೇಲ್ಸ್ ಅಂದ್ರೆ ಪ್ರಾಡಕ್ಟ್ಗಳನ್ನು ಮಾರುವಂಥದ್ದು, ಚೆನ್ನಾಗಿ ತಿಳ್ಕೊಳ್ಳಿ, ಪ್ರಾಡಕ್ಟ್ಗಳನ್ನು ಮಾರುವಂಥದ್ದು. ಇನ್ನೊಂದು ಸರ್ವಿಸ್. ಇವಾಗ ನಾನು ಯಾರಿಗಾದ್ರೂ ಒಬ್ರಿಗೆ ಮಾರ್ಗದರ್ಶನ ಕೊಡ್ತೀನಿ, ಅದು ಸರ್ವಿಸ್. ಯಾರಿಗೂ ಏನೋ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರ ಕೊಟ್ಟೆ, ಅದು ಸರ್ವಿಸ್. ಅದು ಈ ಸರ್ವಿಸ್ ರೂಪದಲ್ಲಿ ಖರ್ಚುಗಳೇನೂ ಆಗೋದಿಲ್ಲ. ಕುತ್ಕೊಂಡು ಮಾತಾಡೋದಕ್ಕೆ ಲಾಯರ್ ಕುತ್ಕೊಂಡು ಮಾತಾಡ್ತಾರೆ. ಏನು ಕೊಡ್ತಾರೆ ನಿಮಗೆ ಪ್ರಾಡಕ್ಟು? ಏನು ಕೊಡೋದಿಲ್ಲ. ಡಾಕ್ಟರ್ ನಿಮಗೆ ಏನು ಪ್ರಾಡಕ್ಟ್ ಕೊಡ್ತಾರೆ? ಏನು ಕೊಡೋದಿಲ್ಲ. ಅವ್ರು ಸುಮ್ಮನೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ನೀವು ಹೋಗಿ ಮೆಡಿಕಲ್ ಸ್ಟೋರಲ್ಲಿ ತಗೊಬೇಕು. ಅವ್ರು ಫೀಸ್ ತಗೊಳ್ತಾರೆ. ಇದೆಲ್ಲವೂ ಕೂಡ ಸರ್ವಿಸ್. ಒಬ್ಬ ಸಿಂಗರ್ ಅತ್ಯದ್ಭುತವಾಗಿ ಹಾಡು ಹೇಳ್ತಾನೆ. ಯಾವುದೋ ನಾರ್ತ್ ಇಂಡಿಯಾದಿಂದ ನಾವು ಸಿಂಗರ್ಸ್ಗಳನ್ನ ಕರೆಸ್ಕೊಂಬತ್ತೀರಿ. ಒಂದು ಹಾಡಿಗೆ ಎಷ್ಟು ಕೊಟ್ಟೆ ಅಂದರೆ 50 ಲಕ್ಷ, 1 ಕೋಟಿ ಒಂದು ಹಾಡಿಗೆ. ಸೊ ಏನು ಕೊಟ್ಟ ಅವನ ಪ್ರಾಡಕ್ಟು? ಹಾಡು ಕೊಟ್ಟ, ಅಂದರೆ ಸರ್ವಿಸ್ ಕೊಟ್ಟವನೇ. ಆ ಸರ್ವಿಸ್ಗೆ ನಾವು ಸಂಭಾವನೆಯನ್ನು ನೀಡಿದ್ದೀವಿ. ಈ ರೀತಿ ಸರ್ವಿಸಲ್ಲಿ ದುಡಿಯುವಂಥ ವ್ಯಕ್ತಿ ತಿಂಗಳಿಗೆ 10 ಲಕ್ಷ ಬಂದ್ರೂ ಅಂತಿಮದಲ್ಲಿ 1,000 ರೂಪಾಯಿ ಅವನ ಜೋಬಲ್ಲಿ ಇರೋದಿಲ್ಲ. ಯಾತಕ್ಕೋಸ್ಕರ? ಈ ಸ್ಕಿಲ್ ಟ್ಯಾಲೆಂಟ್ನ ನೀನು ಎಷ್ಟೇ ಉಪಯೋಗಿಸಿದ್ರು ಕೂಡ ಅದು ನಿನಗೆ ಔಟ್ಪುಟ್ ರಿಸಲ್ಟ್ ಕೊಡಲಿಲ್ಲ ಅಂತಂದರೆ ಆ ಸ್ಕಿಲ್ ಟ್ಯಾಲೆಂಟ್ ಇದ್ದು ಏನು ಪ್ರಯೋಜನ? ಏನಕ್ಕೆ ಬೇಕದು? ಸೊ ಅದು ನಿನಗೆ ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳ್ತಿರೋದು 100ಕ್ಕೆ 99 ಜನ ನೋಡ್ಕೊಳ್ಳಿ, ಇವ್ರಿಗೆ
ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಎರಡೂ ಇದ್ರೂ ಕೂಡ, ಎರಡಿಲ್ಲ ಒಂದರಲ್ಲಿ ಯಾವುದರಲ್ಲೋ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅನ್ಕೊಳ್ಳಿ, ಬಟ್ ಅದನ್ನು ಅವನಿಗೆ ಔಟ್ಪುಟ್ ರಿಸಲ್ಟ್ ಸಿಗ್ತಾ ಇಲ್ಲ. ಈ ಸಿಗದೇ ಇರೋದಕ್ಕೆಲ್ಲ ಮೂಲ ಕಾರಣಗಳು ಏನು? ಫಸ್ಟ್ ಆಫ್ ಆಲ್, ನಿಮಗೆ ಔಟ್ಪುಟ್ ರಿಸಲ್ಟ್ ಸಿಕ್ಕಲಿಲ್ಲ ಅಂದರೆ ಅದು ಸ್ಕಿಲ್ ಟ್ಯಾಲೆಂಟ್ ಅಲ್ಲವೇ ಅಲ್ಲ, ಅದು ನೈಜವಾಗಿಲ್ಲ, ಅದು ಆರ್ಟಿಫಿಷಿಯಲ್ ಆಗಿದೆ. ಅದನ್ನು ನೀವು ಗ್ಲಾಸ್ ಪೀಸ್ ಇಟ್ಕೊಂಡಿದ್ದೀರಾ. ನೀವು ಅನ್ಕೊಂಡಿದ್ದೀರಾ ನನ್ನ ಹತ್ರ ವಜ್ರ ಐತೆ, ವಜ್ರ ಐತೆ, ವಜ್ರ ಐತೆ, ಇದು ಕೊಯ್ನೂರು ವಜ್ರ, ಇದಕ್ಕೆ 100 ಕೋಟಿ ಬೆಲೆ, ಇದಕ್ಕೆ 200 ಕೋಟಿ ಬೆಲೆ, ಇದಕ್ಕೆ 300, 500, 1000 ಕೋಟಿ ಬೆಲೆ ಅಂತ ಸುಮ್ಮನೆ ನಿಮಗೆ ನೀವು ಅನ್ಕೊಳ್ತಾ ಇರ್ತೀರ ಹೊರತು, ಒಳ್ಳೆ ವಜ್ರದ ವ್ಯಾಪಾರಿ ಯಾರಾದರೂ ಬಂದರೆ ಎಷ್ಟಪ್ಪ ಅಂತಂದ್ರೆ ಏನೋ ಒಂದು 10 ರೂಪಾಯಿ ಕೊಡ್ತೀನಿ ಅಂತಾನೆ. 10 ರೂಪಾಯಿನ? ಯಾಕಣ ಇದು ಕೊಯ್ನೂರು ವಜ್ರ? ಕೊಯ್ನೂರು ವಜ್ರ ಅಲ್ಲ ಯೋ, ಇದು ಗ್ಲಾಸ್ ಪೀಸು. ಇದನ್ನ ತಗೊಂಡು ಏನು ಮಾಡಿ 10 ರೂಪಾಯಿನೋ 15 ರೂಪಾಯಿ ಕೊಡ್ತೀನಿ, ಹೋಗ್ಲಿ ಬಿಡು, ಒಂದು 20 ರೂಪಾಯಿ ಕೊಡ್ತೀನಿ. ಇವನು ಇಷ್ಟು ದಿವಸ ಭ್ರಮೆಯಲ್ಲಿದ್ದ 100 ಕೋಟಿ ಸಿಗ್ತದೆ, 200 ಕೋಟಿ ಸಿಗ್ತದೆ ಅಂತ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ಕಿಲ್ ಟ್ಯಾಲೆಂಟ್ ಇದೆ, ಅದು ನಿಮಗೆ ಐಡೆಂಟಿಫೈ ಮಾಡಕ್ಕೆ ಬರ್ತಾ ಇಲ್ಲ. ಐಡೆಂಟಿಫೈ ಮಾಡಿದ್ರು ಅದು ನಿಮಗೆ ಉಪಯೋಗಿಸ್ಕೊಳಕ್ಕೆ ಬರ್ತಾ ಇಲ್ಲ. ಉಪಯೋಗಿಸ್ಕೊಂಡ್ರು ಕೂಡ ಅಲ್ಟಿಮೇಟ್ ಲೆವೆಲ್ ರಿಸಲ್ಟ್, ಫಲಿತಾಂಶ ಇದು ಸಿಗ್ತಾ ಇಲ್ಲ. ಬೇಡ, ಕೆಲವೊಂದರಲ್ಲಿ ಫಲಿತಾಂಶ ಸ್ಟಾರ್ಟಿಂಗಲ್ಲಿ ಸಿಗಲ್ಲ, ಅಟ್ಲೀಸ್ಟ್ ಪ್ರಭಾವನಾದರೂ ಬೀರುತ್ತೆ, ಒಂದು ಇಂಪ್ಯಾಕ್ಟ್ ಕೊಡುತ್ತೆ. ಯಾರೋ ಒಬ್ಬ ಸಿಂಗರ್ ಎಲ್ಲೋ ಹೋಗಿ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಹಾಡು ಹೇಳ್ದ, ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನೋಡ್ದ, ಒಬ್ಬ ಸಿನಿಮಾ ನಿರ್ದೇಶಕ ನೋಡ್ದ, ಈ ಬರ ಇಲ್ಲಿ ಅಂತ ಅಂದ್ಬಿಟ್ಟು ಅವನಿಗೊಂದು ಸಿನಿಮಾದಲ್ಲಿ ಹಾಡು ಕೊಟ್ಬಿಟ್ಟು ಹಾಡೋ ಅಂತ. ದುಡ್ಡು ಕೊಟ್ಟಿಲ್ಲ, ಸುಮ್ಮನೆ ಹೋಗೋ ಬರೋಕ್ಕೆ ಬಸ್ ಚಾರ್ಜ್ ಕೊಟ್ಟರು. ಆ ಹಾಡು ಕ್ಲಿಕ್ ಆಗೋಯ್ತು. ನೆಕ್ಸ್ಟ್ ಇನ್ನೊಬ್ರು ಕೊಟ್ಟರು. ಈಗ ಅವನಿಗೆ ಒಂದು ಹಾಡಿಗೆ 10 ಲಕ್ಷ ರೂಪಾಯಿ ದುಡ್ಡು. ಸೊ ಈಗ ಬರಲಿಲ್ಲ, ಸಡನ್ ಆಗಿ ಸಿಗ್ಲಿಲ್ಲ, ಪ್ರಭಾವ ಬೀರ್ತು, ಅದಾದ್ಮೇಲೆ ಫಲಿತಾಂಶ ಸಿಕ್ತು. ನಿಮಗೆ ಯಾವಾಗ ಹಿಂಗಾಗುತ್ತೆ? ನೀವೆಲ್ಲ ಯಾವಾಗ ನಿಮ್ಮ ಸ್ಕಿಲ್ ಟ್ಯಾಲೆಂಟನ್ನು ಎನ್ಕ್ಯಾಶ್ ಮಾಡ್ಕೊಳ್ತೀರಾ? ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋದು? ಅದು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಆಮೇಲೆ ಇರಲಿ, ಮೊದಲು ಅದು ಆ ಯೋಗ್ಯತೆ ಅರ್ಹತೆಯನ್ನು ಹೊಂದಿದೆಯಾ ಇಲ್ವಾ? 2 ಅತ್ಯಮೂಲ್ಯವಾದ ವಿಚಾರಗಳನ್ನು ತಿಳಿಸ್ತೀನಿ, ಮೊದಲು ಕೇಳ್ಕೊಳ್ಳಿ, ಬಹಳ ಗಮನ ಕೊಟ್ಟು ಆಲಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಏನಂದ್ರೆ, ಒಂದು ಮನುಷ್ಯ ನಿರ್ಧರಿಸ್ತಾನೆ ಯಾವುದೇ ವಸ್ತುಗಳಿಗೆ ಬೆಲೆಯನ್ನು. ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಸಕ್ಕರೆ, ಮನೆಗೆ ಉಪಯೋಗಿಸುವಂಥ ಆಹಾರ ಪದಾರ್ಥಗಳು, ನಾವು ಮನುಷ್ಯ ಉಪಯೋಗಿಸುವಂಥ ಎಲ್ಲ ವಸ್ತುಗಳಿಗೂ ಒಂದು ಬೆಲೆ ಅಂತ ಇದೆ. ಕೆಲವೊಂದು MRP ಹಾಕಿರ್ತಾರೆ, ಕೆಲವೊಂದು MRP ಹಾಕಿರಲ್ಲ, ಸ್ಪಾಟಲ್ಲಿ ಹೋದಾಗ ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಬೆಲೆ ನಿರ್ಧರಿಸಿರ್ತಾರೆ. ಇದು ಮ್ಯಾನ್ ಮೇಡ್ MRP ರೇಟ್, ಮ್ಯಾನ್ ಮೇಡ್ ಥಿಂಗ್ಸ್ ಇವೆಲ್ಲ. ಇನ್ನೊಂದು ನಿಸರ್ಗ ನಿರ್ಧರಿಸುತ್ತೆ. ಪ್ರತಿಯೊಂದು ವಸ್ತುವಿನ ಬೆಲೆ, ಪ್ರತಿಯೊಂದು ಸೇವೆಯ ಬೆಲೆ, ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ದಕ್ಕಬೇಕು, ಎಷ್ಟು ಸಿಗಬೇಕು, ಇದು ನಿಸರ್ಗ ರಚಿಸುತ್ತೆ. ನಾನು ಅನ್ಕೊಳ್ತೀನಿ ತಿಂಗಳಿಗೆ ಇಷ್ಟು ದುಡಿತೀನಿ, ಇಷ್ಟು ದುಡಿಬೇಕು, ಇಷ್ಟು ದುಡಿತೀನಿ, ಇಷ್ಟು ಆಲ್ರೆಡಿ ದುಡಿದಿದ್ದೀನಿ, ಇದೆಲ್ಲ ನಾನು ಅನ್ಕೊಳ್ಳೋದು. ಬಟ್ ಅದನ್ನೆಲ್ಲ ನಿರ್ಧಾರ ಮಾಡೋದು ಯಾವುದು ಅಂತಂದ್ರೆ ನಿಸರ್ಗ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಬದುಕ್ತಾ ಇರೋದೇ ಕರ್ಮ ಸಿದ್ಧಾಂತದ ಅನುಗುಣವಾಗಿ. ಕರ್ಮ ಸಿದ್ಧಾಂತಗಳು ಇಡೀ ಅವನ ಜೀವನವನ್ನು ಆಳುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಇದರದೇ ಪ್ರಭಾವ, ಪರಿಣಾಮ, ಫಲಿತಾಂಶ ಇರುತ್ತೆ ಕರ್ಮ ಸಿದ್ಧಾಂತಗಳು. ಆದ್ರಿಂದ ನಿಸರ್ಗ ನಿರ್ಧರಿಸುವಂಥದ್ದು ಏನಿದೆ, ಯಾರ್ಯಾರ ವ್ಯಕ್ತಿಗೆ ಎಷ್ಟೆಷ್ಟು ಅವನಿಗೆ ವ್ಯಾಲ್ಯೂವನ್ನು ನೀಡಬೇಕು, ಅವನ ಸಂಪಾದನೆ ಅಷ್ಟೇ ಇರುತ್ತೆ. ಸಂಪಾದನೆ ಮತ್ತೆ ಹೇಳ್ತಾ ಇದ್ದೀನಿ, ಸಂಬಳ ಬೇರೆ, ಸಂಪಾದನೆ ಬೇರೆ. ಸಂಬಳ ಏನು, ನೀವೆಲ್ಲ ಕೆಲಸ ಮಾಡ್ತೀರಾ, ಒಂದು 30,000 50,000 ದುಡ್ಡು ಕೊಡ್ತಾರೆ, ಅದನ್ನು ನೀವು ಸಂಬಳ ಅಂತ ಕರಿತೀರ. ಸಂಪಾದನೆ ಅಂದರೆ ಆ ಸಂಬಳದಲ್ಲಿ ಮನೆ ಬಾಡಿಗೆ, ಅವು ಇವು ನೀಡ್ಸ್ ಅಂಡ್ ವಾಂಟ್ಸ್ಗೆಲ್ಲ ಹೋಗಿ ಮಿಕ್ಕಿರುತ್ತಲ್ಲ, ಇದನ್ನ ಸಂಪಾದನೆ ಅಂತ ಕರೀತಾರೆ. ಈ ಸಂಪಾದನೆ ನಿಮ್ಮ ಯೋಗ್ಯತೆ, ಅರ್ಹತೆ ಇಷ್ಟಿದ್ದಷ್ಟು ಮಾತ್ರನೇ ನಿಮಗೆ ದಕ್ಕುತ್ತೆ. ಈ ಯೋಗ್ಯತೆ ಅರ್ಹತೆಯನ್ನು ನೀವೇನಾದರೂ ಹೆಚ್ಚಿಸ್ಕೊಳ್ಳಿಲ್ಲ ಅಂದರೆ ನೀವು 10,000ದಲ್ಲೇ ಬದುಕ್ತಾ ಇರ್ತೀರಾ, ನೀವೊಂದು 30,000ದಲ್ಲೇ ಬದುಕ್ತಾ ಇರ್ತೀರಾ, ನೀವೊಂದು 50,000ದಲ್ಲೇ ಬದುಕ್ತಾ ಇರ್ತೀರಾ. ಅದು ವರ್ಷಕ್ಕೊಂದು 5%, 10%, ಕೆಲವೊಮ್ಮೆ ಒಂದು 15% ಇನ್ಕ್ರೀಸ್ ಆಗ್ಬೋದು ಹೊರತು ಯಾವತ್ತೂ ನೀವು 5 ಲಕ್ಷ 50,000 ದುಡಿಯೋನು 5 ಲಕ್ಷ ದುಡಿಯೋದಕ್ಕೆ ಸಾಧ್ಯವಿಲ್ಲ. ಡೈಲಿ ಒಂದು 1,000 ರೂಪಾಯಿ ವ್ಯಾಪಾರ ಮಾಡೋನು ಒಂದು 10,000 ಮಾಡೋದಕ್ಕೆ ಸಾಧ್ಯವಿಲ್ಲ. 10,000 ಮಾಡೋನು 1 ಲಕ್ಷ ಮಾಡೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಯೋಗ್ಯತೆ, ಅರ್ಹತೆ ಎಷ್ಟಿದೆಯೋ ಅಷ್ಟು ನಿಸರ್ಗ ಅತ್ಯದ್ಭುತವಾಗಿ ಕೊಟ್ಟೆ ಕೊಡ್ತದೆ. ಈಗ ಈ ಯೋಗ್ಯತೆ ಅರ್ಹತೆಯನ್ನು ಕಂಡುಕೊಳ್ಳೋದು ಹೇಗೆ? ವೆರಿ ಸಿಂಪಲ್. ಅದರಿಂದ ನಿನಗೆ ಸಂಪಾದನೆ ಆಗ್ತಾ ಇದೆ ಅಂತಂದ್ರೆ ಅದು ನಿನ್ನನ್ನು ಬೆಳೆಸ್ತಾ ಇದೆ ಅಂತ ಅರ್ಥ. ಬೆಳೆಸ್ಲಿಲ್ಲ ಅಂದ್ರೆ ಉಳಿಸ್ತಾ ಇದೆ ಅಂತ ಅರ್ಥ. ಕೆಲವ್ರು ಏನು ಮಾಡ್ತಾರೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಏನೋ ಒಂದು ಕೆಲಸ ಕಲ್ತಿರ್ತಾರೆ. ಈ ಕೆಲಸದಲ್ಲಿ
ಒಂದು ಉದಾಹರಣೆಗೆ ಪಂಚತತ್ವಗಳ ತರ 5 ಹಂತಗಳನ್ನು ಮಾಡ್ಕೊಂಬಿಡಿ. ಮೊದಲನೇ ಹಂತ, ಒಂದು ಉದಾಹರಣೆ, ಒಬ್ಬ ವಾಚ್ಮೆನ್ ಅಂತ ಇಟ್ಕೊಳ್ಳಿ. ಮೊದಲನೇ ಹಂತದ ವಾಚ್ಮೆನ್, ಅವನು ಮೊದಲು ಯಾವತ್ತೂ ಕೆಲಸ ಮಾಡಿಲ್ಲ, ಇವತ್ತೇ ವಾಚ್ಮೆನ್ ಕೆಲಸ ಮಾಡ್ತಾ ಇರೋದು. ಸೇರ್ಕೊಂಡ ಒಂದು ತಿಂಗಳಿಗೆ ಒಂದು 10,000 ಕೊಡ್ತಾರೆ. ಇದನ್ನ ನಾವು ಜಲತತ್ವ ಅಂತ ಅನ್ಕೊಳ್ಳೋಣ. ನಾನು ಉದಾಹರಣೆಗೆ ವಾಚ್ಮೆನ್ ಹೇಳ್ತೇನೆ. ಡ್ರೈವರ್ ಆಗ್ಬೋದು, ಕಲಾವಿದ ಆಗ್ಬೋದು, ವೆಲ್ಡರ್ ಆಗ್ಬೋದು, ಕಾರ್ಪೆಂಟರ್ ಆಗ್ಬೋದು, ಸೊ ಟೈಲರ್ ಆಗ್ಬೋದು, ಯಾವುದೇ ಒಂದು ವೃತ್ತಿ ಮಾಡ್ತಾರೆ, ನೀವು ವ್ಯಾಪಾರಸ್ಥರಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲಿ ಮೊದಲನೇ ಹಂತ 10,000, 10ರಿಂದ ಒಂದು 12,000. ಜಲತತ್ವ ಎರಡನೇ ತತ್ವದಲ್ಲಿ ಇವನೇನ್ ಮಾಡ್ತಾನೆ, ಒಂದು 20ರಿಂದ 30,000 ದುಡಿತಾನೆ. ಒಂದ್ ಕಡೆ ಅವನು ವಾಚ್ಮೆನ್ನೇ, ಬಟ್ ಇವನಿಗಿಂತನೂ ಅವನು ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಂಡಿದ್ದಾನೆ. ಇವನಿಗಿಂತನೂ ಅವನು ಬೆಟರ್, ಬೆಸ್ಟ್ ಅಲ್ಲ, ದಿ ಬೆಸ್ಟ್ ಅವನು. ಸೊ ಆದ್ರಿಂದ ಇವನು ಜಲತತ್ವ. ಇನ್ನು ನೆಕ್ಸ್ಟು ಅಗ್ನಿ ತತ್ವ. ಇವನು ತಿಂಗಳಿಗೆ 1,00,000 ರೂಪಾಯಿ ದುಡಿತಾನೆ. ವಾಚ್ಮೆನ್ ಕೆಲಸನೇ, ಇವನು ತಿಂಗಳಿಗೆ 1,00,000 ದುಡಿತಾನೆ. ಇನ್ನು ಇವನಿಗಿಂತ ವಾಯು ತತ್ವದವರು, ಇವನೇನ್ ಮಾಡ್ತಾನೆ, ಮೊದಲನೇ 10,000ಗಿಂತ ಇವನು ಬೆಟರ್, ಇವನಿಗಿಂತ ಇವನು ಡಬಲ್ ಬೆಟರ್, ಇವನಿಗಿಂತ ಮೀರಿ 1,50,000 2,00,000 ರೂಪಾಯಿ ದುಡಿತಾನೆ. ಇನ್ನು ಆಕಾಶ ತತ್ವ, ಅವನು ಕೂಡ ವಾಚ್ಮೆನ್, ತಿಂಗಳಿಗೆ ಒಂದು 4,500ರಿಂದ 5,00,000 ದುಡಿತಾನೆ. ಭಾರತೀಯ ಅಂತ ಇಟ್ಕೊಳ್ಳಿ, ನಿಮಗೆ ನಾನು ಹೇಳಿದ್ದೆಲ್ಲವೂ ನೆನಪಿಗೆ ಬರ್ತದೆ. ಒಬ್ಬ ವಾಚ್ಮೆನ್ ಕೆಲಸ ಮಾಡೋನು 10,000ದಿಂದ 5,00,000 ರೂಪಾಯಿವರೆಗೂ ದುಡಿತಾನೆ. ಈ 5 ಹಂತಗಳನ್ನ ಕೆಲಸ ಮಾಡೋದ್ರಲ್ಲಿ ಇಟ್ಕೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮೊದಲನೇ ಹಂತಕ್ಕೆ ಅಂದ್ರೆ ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕು ಅಷ್ಟು ಕೆಲಸಗಳನ್ನ ಕಲ್ತಿರ್ತಾರೆ, ಅಷ್ಟರಲ್ಲೇ ಇಡೀ ಜೀವನ ಕಳೆದು ಬಿಡ್ತಾರೆ. ನೆಕ್ಸ್ಟ್ ಲೆವೆಲ್ ಏನು ಅಂತ ಹೋಗೋದೇ ಇಲ್ಲ. ಇಷ್ಟರಲ್ಲೇ ಕರೆಕ್ಟಾಗಿ ಹೀಗೆ ಹೋಗ್ಬಿಡ್ತಾರೆ ಹೊರತು 10,000 ರೂಪಾಯಲ್ಲೇ ಜೀವನ ಮಾಡ್ಕೊಂಡು ಅದರಲ್ಲೇ ಸ್ವಲ್ಪ ಹೊಂದಿಸ್ಕೊಂಡು ಅದರಲ್ಲೇ ಅಡ್ಜಸ್ಟ್ ಮಾಡಿ. ಹೆಂಡತಿ ಏನೋ ಒಂದು ಎಕ್ಸ್ಟ್ರಾ ಕೇಳಿದೆ, ಇವಾಗ ಆಗಲ್ಲ, ಈ ತಿಂಗಳಲ್ಲಿ ದುಡ್ಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಮಕ್ಕಳೇನೋ ಕೇಳಿದ್ರು, ಮಗನೇ ಅಡ್ಜಸ್ಟ್ ಮಾಡ್ಕೊ. ಅಪ್ಪ ಅಮ್ಮ ಏನೋ ಕೇಳಿದ್ರು, ಎಲ್ಲ ಕರ್ಕೊಂಡು ಹೋಗಿ, ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್. ಎಷ್ಟು? 10,000 ರೂಪಾಯಲ್ಲೇ ಅಡ್ಜಸ್ಟ್ಮೆಂಟ್ ಜೀವನ. ನೆಕ್ಸ್ಟ್ ಲೆವೆಲ್ ಹೋಗೋದೇ ಇಲ್ಲ. ಯಾಕೆ ಅಂದ್ರೆ ಅವನು ಕಲ್ತಿರೋ ಕೆಲಸ ಅಷ್ಟೇ. ಆ ಕೆಲಸಕ್ಕೆ ನಿಸರ್ಗ ಅವನು ಕೊಡ್ತಾ ಇರೋಂಥ ಸಂಭಾವನೆ ಅಷ್ಟು. ಯಾಕೆ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಆಸಕ್ತಿ ಇಲ್ಲ, ಮೈಂಡ್ ಸೆಟ್ ಆಗ್ಬಿಟ್ಟೈತಿ. ಯಾಂತ್ರಿಕ ಬದುಕು. ಬೆಳಿಗ್ಗೆ ಎದ್ದೋಳು, ನಾಷ್ಟ ಮಾಡು, ಕೆಲ್ಸಕ್ಕೆ ಹೋಗು, ತಿರ್ಗಬ, ಕುತ್ಕೋ, ರೀಲ್ಸ್ ನೋಡು, ಇಲ್ಲಾಂದ್ರೆ ಕುತ್ಕೊಂಡು ಸೀರಿಯಲ್ ನೋಡು, ಇಲ್ಲಾಂದ್ರೆ ಕುತ್ಕೊಂಡು ಯಾವುದೋ ಒಂದು ಮೂವಿ ನೋಡು, ಇಲ್ಲ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಹರಟೆ ಹೊಡಿ. ಇದನ್ನೆಲ್ಲ ಒಂದು ಯಾಂತ್ರಿಕ ಬದುಕು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ಓಡ್ತದೆ, ಸ್ವಿಚ್ ಆಫ್ ಮಾಡಿದ್ರೆ ಫ್ಯಾನ್ ಆಫ್ ಆಗ್ಬಿಡ್ತದೆ. ಇಷ್ಟೇ, ವೆರಿ ಸಿಂಪಲ್. ಈ ರೀತಿ ಮಾಡ್ಕೊಂಡು ಜೀವನ ಎಲ್ಲ ಏನ್ ಮಾಡ್ತಾರೆ, ಆ ಒಂದು ಯಾಂತ್ರಿಕ ಬದುಕನ್ನೇ ಮಾಡ್ತಾ ಇರ್ತಾರೆ. ಕೆಲಸದಲ್ಲಿ ಇನ್ನೊಂದು ಹಂತಕ್ಕೆ ಅವ್ರು ಹೋಗೋದಿಲ್ಲ. ಆದ್ರಿಂದ ಇವರು 6ಕ್ಕೆ ಏರಲ್ಲ, 3ಕ್ಕೆ ಇಳಿಯೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲಸದಲ್ಲಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ಇದರಲ್ಲಿ ಅದಕ್ಕಿಂತನೂ ದಿ ಬೆಸ್ಟ್. ನಿಮ್ಮ ರಂಗದಲ್ಲೇ ನೋಡ್ಕೊಳ್ಳಿ. ನೀವು ತಿಂಗಳಿಗೆ ಒಂದು 50,000 ದುಡಿತಾ ಇದ್ದೀನಿ ಅಂದ್ರೆ 1,00,000 ರೂಪಾಯಿ ದುಡಿಯೋನು ಅದೇ ರಂಗದಲ್ಲಿ ಇರ್ತಾನೆ. ನಾನು ಓಲಾ ಓಬರಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸುಮ್ಮನೆ ಮಾತಾಡಿಸ್ತಾ ಇರ್ತೀನಿ ಡ್ರೈವರ್ಗಳನ್ನ, ಏನಪ್ಪಾ ಹೆಂಗೆ ಅಂತ. ಒಬ್ಬ 58 ವರ್ಷದ ಡ್ರೈವರ್ ಸಿಕ್ಕಿದ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ? ನಾನು 30 ವರ್ಷ ಆಯ್ತು ಸ್ವಾಮಿ. 30 ವರ್ಷದಿಂದ ಅವನು ಡ್ರೈವಿಂಗ್ ಕೆಲಸ ಮಾಡ್ತಾವನು. ಎಷ್ಟಯ್ಯ ದುಡಿತ್ಯಾ? ಏನೋ ಒಂದು ಎಲ್ಲ ಖರ್ಚೆಲ್ಲ ಕಳೆದು 1,000 ರೂಪಾಯಿ ಸಿಗ್ತದೆ, ಒಂದು ಸ್ವಲ್ಪ ಒಂದು 200-300 ಹಿಂದೆ ಮುಂದೆ ಆಗುತ್ತೆ, 1,000 ರೂಪಾಯಿ ಹತ್ತತ್ರ ದುಡಿತೀನಿ. 30 ವರ್ಷದ ಹಿಂದೆ ಅವನು ಏನ್ ದುಡಿತಾ ಇದ್ನೋ ಅದೇ ಒಂದು 10%, 15% ರೈಸ್ ಆಗಿ ಇವತ್ತು ಪಾಪ ದಿನಕ್ಕೆ 1,000 ರೂಪಾಯಿ ದುಡಿಯೋ ಲೆವೆಲ್ ಬಂದವನು. ಇವನು ಯಾಕೆ 5,000 ರೂಪಾಯಿ ದುಡಿಯಲ್ಲ? 30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಅವನಿಗೆ ಏನೇನೆಲ್ಲ ಸ್ಕಿಲ್ಗಳಿರ್ತವೆ, ಏನೇನೆಲ್ಲ ಟ್ಯಾಲೆಂಟ್ ಇರ್ತವೆ, ಏನೂ ಇಲ್ಲ. ಯಾಕೆಂದ್ರೆ ಆ ಸ್ಕಿಲ್ ಟ್ಯಾಲೆಂಟ್ನ ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ಕಲ್ತ್ಕೊಂಡವನು ಹೊರತು ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದನ್ನ ಅವನು ಕಲ್ತಿಲ್ಲ. ಯಾರು ಹೇಳ್ಕೊಟ್ಟಿಲ್ಲ. ಹೇಳ್ಕೊಡೋರು ಇದ್ರು ಕೂಡ ಕೆಲವರು ಬರೋದಿಲ್ಲ, ಬಂದರೂ ಕೂಡ ಜಡ್ಜ್ ಮಾಡ್ತಾ ಇರ್ತಾರೆ. ಯಾವ ವ್ಯಕ್ತಿಗಳಿಗೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲ ಅಥವಾ ಕಲಿಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ತಲೆಯಲ್ಲಿ ಪೊಲೀಸು, ಲಾಯರು, ಜಡ್ಜು ಈ 3 ಜನನ ಕುಂಡಿಸ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಓಹ್, ಇವನೇನ್ ಹೇಳೋದು, ಇವನು ಹೇಳ್ದಂಗೆ ಎಲ್ಲ ಕೇಳ್ಬಿಟ್ರೆ ನಾವು ಆಗ್ಬಿಡ್ತದ? ಬರ್ತಾರೆ, ಇಲ್ಲಿ ಸುಮಾರು ಜನ ಬರ್ತಾರೆ. ಹಂಗೆ ಗುರುಜಿ, ಹಿಂಗೆ ಗುರುಜಿ, ಅದು ಗುರುಜಿ, ಇದು ಗುರುಜಿ, ಹಂಗೆ ಹಿಂಗೆ ಅಂತ ಏನೋ ಹೇಳ್ಕೊಂಡು ಅವರು ಮತ್ತೆ ಹೋಗ್ಬಿಡ್ತಾರೆ, ವಾಪಸ್ ಬರಲ್ಲ, ತಿರ್ಗಾ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಇಲ್ಲಿ ಪೊಲೀಸು, ಲಾಯರ್, ಜಡ್ಜ್ ಇಟ್ಕೊಂಡ್ಬಿಟ್ಟವನೆ. ಯಾರ್ಯಾರೆಲ್ಲ ಇಟ್ಕೊಂಡಿರ್ತಾರೋ ಅವ್ರು ಮತ್ತೆ ತಿರ್ಗಾ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ಸಲ ಬಂದ್ರು ಹೋದ್ರು, ಮುಗ್ದೋಯ್ತು ಅವ್ರ ಕತೆ.
ರೀಸನ್ ಏನು, ಇಲ್ಲಿ ಇದ್ದಾನೆ ಪೊಲೀಸ್ ಇದ್ದಾನೆ, ಜಡ್ಜ್ ಇದ್ದಾನೆ, ಲಾಯರ್ ಇದ್ದಾನೆ. ಅದಕ್ಕೋಸ್ಕರ ಇವರು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಇವರು ಅರ್ಹರಲ್ಲ, ಇವ್ರಿಗೆ ಯೋಗ್ಯತೆ ಅರ್ಹತೆ ಅಲ್ಲ. ಒಂದು ಚೆನ್ನಾಗಿ ಹೇಳ್ತೀನಿ, ಮುಕ್ತವಾಗಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ಕೆಲವ್ರಿಗೆ ಈ ಸ್ಕಿಲ್ ಅಂಡ್ ಟ್ಯಾಲೆಂಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ನೀವು ಯಾವುದೇ ಗುರುಗಳ ಬಳಿ ಹೋದ್ರೆ 3 ಚೆನ್ನಾಗಿ ಬರೆದಿಟ್ಕೊಬಿಡಿ. ಇದನ್ನ ಗೋಲ್ಡನ್ ರೇಷಿಯೋ ನಂಬರ್ಸ್ ಅಂತ ಕರೀತಾರೆ, ಸುವರ್ಣ ಅನುಪಾತದ ಸಂಖ್ಯೆಗಳು. 20, 30, 50. 20% ಆಶೀರ್ವಾದಗಳನ್ನು ಪಡ್ಕೊಳ್ಳಿ, 30% ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, 50% ಪರಿಹಾರಗಳನ್ನು ಪಡ್ಕೊಳ್ಳಿ. ಇದು ಹಿಂದು ಮುಂದೆ ಆಗಬಾರ್ದು ರೇಷಿಯೋ. ಇದು ಏನಾದರೂ ಸ್ವಲ್ಪ ಹಿಂದು ಮುಂದೆ ಆಗ್ಬಿಟ್ರೆ ಕೆಲವ್ರು ಇಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ, ಗುರುಗಳೇ ನನಗೆ ಆಶೀರ್ವಾದ ಮಾಡಿ, ನಾನು ಯಾವುದೋ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಇವನಿಗೆ ಮಾರ್ಗದರ್ಶನ ಬೇಕಾಗಿಲ್ಲ, ಇವನಿಗೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ, ಇವನಿಗೆ ಕೇವಲ ನನ್ನಿಂದ ಆಶೀರ್ವಾದ ಬೇಕು, ಗುರುಗಳೇ ಆಶೀರ್ವಾದ ಮಾಡಿ. ಪ್ರತಿ ಸಲ ಫೋನ್ ಮಾಡ್ತಾನೆ, ಗುರುಗಳೇ ನಾನು ಕಾರ್ ತಗೋತಾ ಇದ್ದೀನಿ, ಆಶೀರ್ವಾದ ಮಾಡಿ. ಗುರುಗಳೇ ನಾನು ಮನೆ ಕಟ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಓಕೆ ತಥಾಸ್ತು. ಅದು ನೇರವಾಗಿ ಬರಲ್ಲ, ಫೋನ್ ಮಾಡಿ ಹೇಳ್ತಾನೆ. ಫೋನ್ ಎತ್ತಲಿಲ್ಲ ಅಂದ್ರೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾನೆ. ಇವನಿಗೆ ನನ್ನಿಂದ ಏನು ಬೇಕು ಅಂದ್ರೆ ಆಶೀರ್ವಾದ ಬೇಕು, ಮಾರ್ಗದರ್ಶನ, ಪರಿಹಾರಗಳು ಬೇಕಾಗಿಲ್ಲ. ಎಡವಟ್ಟಾದ್ಮೇಲೆ ಒಂದು ಕಾರ್ ತಗೊಂಡ, ಎಲ್ಲ ಆಕ್ಸಿಡೆಂಟ್ ಆಯಿತು, ಹೆಂಡತಿಗೆ ಒಂಚೂರು ಸ್ಕ್ರಾಚ್ ಆಯಿತು, ಇವನಿಗೊಂದು ಸ್ವಲ್ಪ ಒಂದು ಲಾಸ್ಟ್ ಬೆರಳು ಒಂಚೂರು ಡ್ಯಾಮೇಜ್ ಆಯಿತು, ಮಗನಿಗೊಂಚೂರು ಕಣ್ಣಿಗೇನೋ ಏಟ್ ಬಿದ್ದು ಒಂದು ಸ್ವಲ್ಪ ಅದೇನೋ ಲೆನ್ಸ್ ಎಲ್ಲ ಹಾಕ್ಸವನೆ. ಗುರುಜಿ ಹಿಂಗೆ ಆಗೋಯ್ತು ಗುರುಜಿ ಅಂತ. ಯಾಕೆಂದ್ರೆ ಇವನಿಗೆ ಮಾರ್ಗದರ್ಶನ ಬೇಕಾಗಿಲ್ಲ. ಡ್ಯಾಮೇಜ್ ಆದಾಗ ಮಾತ್ರ ಬರ್ತಾನೆ. ಈಗ ಬಂದು ಕೇಳ್ತಾವನೆ, ಏನು ಮಾಡೋದು ಗುರುಜಿ ಹಿಂಗೆಲ್ಲ ಆಗೋಯ್ತು ಅಂತ. ನೀನೇನಾದರೂ ಕಾರ್ ತಗೊಳಂಗಿದ್ರೆ ನಿನಗೆ ಯಾವ ಕಲರ್ ಕಾರ್ ಬೇಕು, ಯಾವ ನಂಬರಲ್ಲಿ ಬೇಕು, ಯಾವ ದಿಸ ತಗೊಂಡು ಬರಬೇಕು, ಇದನ್ನ ಆಯ್ಕೆ ಮಾಡುವಂಥದ್ದೇ ನಂದು ಮೂಲ ಕೆಲಸ. ಯಾರಾದರೂ ಕಾರ್ ತಗೊಳ್ತೀನಿ, ಗಾಡಿ ತಗೋತೀನಿ, ಸೈಟ್ ತಗೋತಾ ಇದ್ದೀನಿ, ಮನೆ ತಗೊಳ್ತಾ ಇದ್ದೀನಿ ಅಥವಾ ಮನೆ ಕಟ್ತಾ ಇದ್ದೀನಿ, ಇದೆಲ್ಲ ಜೀವನದಲ್ಲಿ ಅತ್ಯದ್ಭುತವಾದಂತಹ ಮೂಲ ತಿರುವುಗಳು. ಈ ಮೂಲ ತಿರುವುಗಳನ್ನ ಅಂದ್ರೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ, ಕೆಲಸಗಳನ್ನ, ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾವು ಯಾರು ಅರಿವು ತಿಳುವಳಿಕೆ ಇದೆ, ವೈಸ್ ಮ್ಯಾನ್ ಅಂತ ಕರೀತಾರೆ, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ, ಇಂಥವ್ರ ಬಳಿ ಹೋದ್ರೆ ಅವ್ರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಆ ನಂತರ ನಾವು ಅದನ್ನು ಮಾಡಬೇಕು. ನಂದು ಮೂಲ ಕೆಲಸ ಇದೆ. ಈ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ವರ್ಷದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ, ದೊಡ್ಡ ಕೆಲಸಗಳು ಹೇಳ್ತಾ ಇದ್ದೀನಿ, ಒಂದು 12ರಿಂದ 18 ದಿನಗಳು ಮಾತ್ರ ಇದೆ. ಈ 365 ದಿವಸದಲ್ಲಿ ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಈ 12 ದಿವಸ ನಿನಗೆ ಯಾವುದು ಸೂಟೇಬಲ್ ಅನ್ನೋದನ್ನ ಐಡೆಂಟಿಫೈ ಮಾಡಿ ಕೊಡೋದು ನಂದು ಮೂಲ ಕೆಲಸ. ಕೆಲವೊಂದು ಮಧ್ಯಮ ಗಾತ್ರದ ಕೆಲಸಗಳಿರ್ತವೆ, ಅಥವಾ ಏನೋ ಫಂಕ್ಷನ್ ಇರ್ತವೆ, ಅಥವಾ ಏನೋ ತಗೊಳ್ಳೋವಂಥದ್ದು ಇರ್ತವೆ. ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿ ಒಂದು 30 ದಿವಸದವರೆಗೂ ಇರುತ್ತೆ. ಅಂದರೆ 20ರಿಂದ 30 ದಿವಸ ಇರುತ್ತೆ. ಅದು ಯಾವ ದಿವಸ ಅಂತ ಹುಡ್ಕೊಳ್ಬೇಕು. ಮಾರ್ಗದರ್ಶನ ಬೇಕಾಗಿಲ್ಲ. ನೀನು ಬರೀ ಆಶೀರ್ವಾದ ತಗೊಂಡು ಹೋದೆ, ನಾನು ಆಶೀರ್ವಾದ ಮಾಡಿದೆ, ತಾತ್ಕಾಲಿಕವಾಗಿ ನಿನಗೆ ಸಿಕ್ತು, ತಗೊಂಡೆ, ಎಲ್ಲ ಆಯಿತು. ಈಗ ಡ್ಯಾಮೇಜ್ ಆದ್ಮೇಲೆ ಬಂದಿದ್ಯಾ, ಈಗ ಪರವಾಗಿಲ್ಲ, ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ, ಆ ಕಾರ್ ಕೊಟ್ಬಿಟ್ಟು ನೆಕ್ಸ್ಟ್ ಏನಾದರೂ ಕಾರ್ ತಗೊಂಡ್ರೆ ಇಂಥ ಡೇಟಲ್ಲೇ ತಗೋ, ಇಂಥ ನಂಬರೇ ತಗೋ, ಇಂಥ ಕಲರೇ ತಗೋ, ಇಂಥ ದಿನಾನೇ ತಗೋ. ಆಗ ಅದು ನಿನ್ನನ್ನು ಬೆಳೆಸುತ್ತೆ ಹೊರತು ಖಂಡಿತವಾಗ್ಲೂ ನಿನ್ನನ್ನು ಅಳಿಸಕ್ಕೆ ಹೋಗೋದಿಲ್ಲ. ಈಗ ಅಳಿಸಿದ್ದು ಯಾಕೆ ಅಂತಂದ್ರೆ ನಿನಗೆ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ಒಂದು ಸಲ ಎಡು ಬಿದ್ದಿದ್ಯಾ, ಇನ್ನೊಂದು ಸಲ ದಯವಿಟ್ಟು ಎಡು ಬೇಡ ಅಂತಂದ್ರೆ ಮತ್ತೆ ಏನ್ ಮಾಡ್ದ, ಕಾರ್ ತಗೊಳ್ಳೋದಕ್ಕೆ ಮಾತ್ರ ಕೇಳ್ತಾನೆ. ಇನ್ನೊಂದು ಸಲ ಹೋಗಿ ಸೈಟ್ ತಗೊಂಡು ಸೈಟ್ ಡ್ಯಾಮೇಜ್ ಆದ್ಮೇಲೆ ಸ್ವಲ್ಪ ಒಡೆದಾಟ, ಪೊಲೀಸ್ ಸ್ಟೇಷನ್ನು, ಕೇಸು, ಕೋರ್ಟು ಎಲ್ಲ ಹೋಗಿ ಒಂದು 10-15 ಲಕ್ಷ ಕಳ್ಕೊಂಡ್ಮೇಲೆ ತಿರ್ಗಾ ಬಂದ, ಗುರುಗಳೇ ಹಿಂಗೆ ಆಗ್ಬಿಟ್ಟೈತೆ. ಅಲ್ಲ ಕಣ, ನಿನಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಏನಾದರೂ ದೊಡ್ಡದಿದ್ರೆ ಹೇಳು ಅಂತ. ಇಲ್ಲ, ನೀವು ಹೇಳಿದ ಕಾರ್ದ್ ಮಾತ್ರ ಅಲ್ಲ ಅಂತ. ಎಂಥ ಗೋಬೆಗಳು ಕೇಳಿ ಏನೇನು ಮಾಡೋದು, ಕಾರ್ ಮಾತ್ರ ನೀವು ಹೇಳಿದ್ದು, ಇದು ಕೇಳಲಿಲ್ಲ ನೀವು ಅಂತ. ಅಂದ್ರೆ ದೊಡ್ಡ ದೊಡ್ಡ ನಿರ್ಧಾರಗಳು ಅಂದ್ರೆ ನೀನ್ ಬರೀ ಈಗ ಸಣ್ಣಗ ಕಾರ್ ತಗತ್ತೆ 10 ಲಕ್ಷ ರೂಪಾಯಿದು, ನಾಳೆ 25 ಲಕ್ಷದ ಕಾರ್ ತಗೊಂಡಾಗ ಅದಕ್ಕೆ ಮಾತ್ರ ಅಂತ ಅವನು ತಿಳ್ಕೊಂಡವನು. ಸೊ ಜೀವನದಲ್ಲಿ ಮೂಲ ನಿರ್ಧಾರಗಳು, ಕೆಲಸಗಳು, ಸಮಸ್ಯೆಗೆ ಪರಿಹಾರಗಳು, ಇದು ದೊಡ್ಡದು, ಮಧ್ಯಮ ಗಾತ್ರದ್ದು, ಸಣ್ಣದು, ಬೃಹದಾಕಾರವಾಗಿರುವಂಥದ್ದು 4 ಹಂತಗಳಲ್ಲಿ ವಿಭಜನೆ ಮಾಡಿದ್ರೆ ಯಾವುದನ್ನ ನಾವು ದೊಡ್ಡದು, ಬೃಹದಾಕಾರವಾಗಿರೋದು ಅಂತ ಕರಿತೀವಿ. ಇದನ್ನ ಮಾರ್ಗದರ್ಶನದ ಮೂಲಕ ತಗೊಂಡ್ರೆ ಅದು ಅತ್ಯದ್ಭುತವಾದ ಫಲಿತಾಂಶವನ್ನು ನೀಡ್ತದೆ. ಜೊತೆಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಇದನ್ನು ಕೂಡ ತಿಳ್ಕೊಂಡ್ರೆ ಅದ್ಭುತವಾಗಿ ನಮಗೆ ರಿಸಲ್ಟ್ ಸಿಗ್ತದೆ. ಬಟ್ ಮಾಡೋದಿಲ್ಲ ಮನುಷ್ಯ. ಏನು ಮಾಡ್ತಾನೆ, ಇದು ನಾನು ಒಬ್ಬನ ಕತೆ ಅಲ್ಲ, ನೀವು ಎಲ್ಲೇ ಹೋದ್ರೂ ಕೂಡ ಹೆಚ್ಚಾಗಿ ಏನು ಬೇಕು, ಆಶೀರ್ವಾದ ಮಾಡಿ ಗುರುಜಿ,
ನನ್ನ ಮಗಳು ಎಕ್ಸಾಮ್ಗೆ ಹೋಗ್ತಾವಳೆ, ಆಶೀರ್ವಾದ ಮಾಡಿ. ಕರ್ಕೊಂಬಂದ್ಬಿಡ್ತಾರೆ ಕೆಲವು. ಹೆಂಗ್ ಓದಬೇಕು ಮಗಳು ಎಕ್ಸಾಮ್ಗೆ, ಹೆಂಗ್ ಪ್ರಿಪೇರ್ ಆಗಬೇಕು ಗೊತ್ತಿಲ್ಲ. ನಾನು ಯೋಗ ಕಲ್ತಿದ್ದೀನಿ, ಧ್ಯಾನ ಮಾಡಿಸ್ತೀನಿ, ಸೊ ಮೈಂಡ್ ಸೈಕಾಲಜಿ ಓದಿದ್ದೀನಿ. ಸೊ ಆ ಸೈಕಾಲಜಿ ಪ್ರಕಾರ ಆ ಮಗು SSLC ಧೈರ್ಯವಾಗಿ ಹೇಗೆ ಬರಿಬೇಕು, ಸ್ವಲ್ಪ ಓದೋದ್ರಲ್ಲಿ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ ಹೇಗೆ ಮಾಡ್ಬೇಕು, ಇವೆಲ್ಲ ಮಾರ್ಗದರ್ಶನ. ಅದು ಬೇಕಾಗಿಲ್ಲ ಅವನಿಗೆ. ಆಶೀರ್ವಾದ ಮಾಡಿ ಬರ್ತಾರೆ, ಕಾಲಕ್ಕೆ ಬೀಳ್ತಾರೆ. ಓಕೆಮ್ಮ, ಒಳ್ಳೇದು ಮಾಡಲಿ, ದೀರ್ಘಾಯುಷ್ಮಾನ್ ಭವ, ಯಶಸ್ವಿಮಾನ್ ಭವ, ಕೀರ್ತಿಮಾನ್ ಭವ, ಆಶೀರ್ವಾದ ಮಾಡಿ ಕಳಿಸ್ತೀನಿ. ಪಾಪ ಅವ್ರು ಕೇಳ್ತಾ ಇರೋದು ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ವಿ. ಚೆನ್ನಾಗಿ ತಿಳ್ಕೊಳ್ಳಿ, 20% ಆಶೀರ್ವಾದ ಬೇಕೇ ಬೇಕು, 30% ಮಾರ್ಗದರ್ಶನ ಬೇಕೇ ಬೇಕು, 50% ಪರಿಹಾರಗಳು ಬೇಕೇ ಬೇಕು. ಯಾರ ಬಳಿ ಹೆಚ್ಚು ಪರಿಹಾರಗಳಿದೆಯೋ ಇವನೇ ಶ್ರೀಮಂತ. ಇವನು ಬೆಳೆಯೋದಕ್ಕೆ ಎಲ್ಲ ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳನ್ನೆಲ್ಲ ಒಂದೊಂದಾಗಿ ನೀಗಿಸ್ಕೊಳ್ತಾ ನೆಕ್ಸ್ಟ್ ಲೆವೆಲ್ ಹೀಗೆ ಹೋಗ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ. ಇಡೀ ಬ್ರಹ್ಮಾಂಡದಲ್ಲಿ ನೀವು ಎಲ್ಲವೂ ಕೂಡ, ಇಡೀ ಬ್ರಹ್ಮಾಂಡ, ಸೌರಮಂಡಲ, ಎಲ್ಲ ಗ್ರಹಗಳು, ಭೂಮಂಡಲದಲ್ಲಿರುವಂಥ ಎಲ್ಲ ನಿಸರ್ಗದಲ್ಲಿರುವಂಥ ಪಂಚತತ್ವಗಳು ಪ್ರತಿಯೊಂದು ಇಲ್ಲಿ ಬೆಳೀತಾ ಇದೆ. ಬೆಳವಣಿಗೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಿನ್ನೆ ಇಷ್ಟಿತ್ತು, ಇವತ್ತು ಇಷ್ಟಾಯ್ತು, ನಾಳೆ ಇಷ್ಟಾಗುತ್ತೆ. ಇದೆಲ್ಲವೂ ಬೆಳೀತಾ ಇದೆ. ಆದರೆ ಮನುಷ್ಯ ಮಾತ್ರ ಅವನ ಜ್ಞಾನವನ್ನ ಬೆಳೆಸ್ಕೊಳ್ತಾ ಇಲ್ಲ, ಅವನ ಸ್ಕಿಲ್ ಅನ್ನ ಬೆಳೆಸ್ತಾ ಇಲ್ಲ, ಅವನ ಟ್ಯಾಲೆಂಟ್ ಅನ್ನ ಬೆಳೆಸ್ತಾ ಇಲ್ಲ, ಅವನ ಬುದ್ಧಿವಂತಿಕೆಯನ್ನ ಬೆಳೆಸ್ತಾ ಇಲ್ಲ. ಬದುಕೋದಕ್ಕೆ ಎಷ್ಟು ಬೇಕು ಊಟ ಬಟ್ಟೆ ಸೂರಿಗೆ, ಮಾತಾಡೋದಕ್ಕೆ ಒಂದು ಭಾಷೆ ಇದೆ, ಆ ಭಾಷೆಯಲ್ಲಿ ಬೇಸಿಕ್ ಕಮ್ಯುನಿಕೇಶನ್. ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲಿ ನನ್ನ ಬ್ಯಾಗಲ್ಲಿ, ನನ್ನ ಶರ್ಟಲ್ಲಿ, ನನ್ನ ಪ್ಯಾಂಟಲ್ಲಿ, ಕಾರ್ ಕೀಯಲ್ಲಿ, ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತಾನೆ ಹೊರತು ಬೇರೆ ಮಾತುಗಳನ್ನು ಅವನು ಕಲಿಯೋದಿಲ್ಲ. ಅದಕ್ಕೋಸ್ಕರ ನಿಸರ್ಗ, ಬ್ರಹ್ಮಾಂಡ, ಭಗವಂತ ಇದೆಲ್ಲವೂ ಫಲಿತಾಂಶ ಯಾವುದಕ್ಕೆ ಕೊಡುತ್ತೆ ಅಂತಂದ್ರೆ ಬೆಳೀತಾ ಇರಬೇಕು. ಪ್ರತಿಯೊಂದು ಬೆಳೀತಾ ಇರಬೇಕು. ನಮ್ಮ ಗುರುಗಳು ಹೇಳೋರು ಯಾವಾಗಲೂ, ಒಬ್ಬ ಮನುಷ್ಯ ಅಕ್ಕಿ ಕಾಳು ಎತ್ತರ ದಿನನಿತ್ಯ ಬೆಳಿಬೇಕಂತೆ, ಹೈಟಲ್ಲ. ನಿನ್ನ ಅಭಿವೃದ್ಧಿ ಸಮೃದ್ಧಿ, ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಒಂದು ಅಕ್ಕಿ ಕಾಳು ಗಾತ್ರನಾದ್ರೂ ಬೆಳೀತಾ ಇರಬೇಕು. ಹಿಂಗೆ ಉದ್ದುದ್ದ ಇಟ್ಕೋ ಅಕ್ಕಿ ಕಾಳು, ಅಷ್ಟು ಬೆಳಿ. ಅಡ್ಡಡ್ಡ ಇಟ್ಕೋ, ಉದ್ದುದ್ದ ಆಗ್ಲಿಲ್ಲ ಅಂದ್ರೆ ಅಡ್ಡಡ್ಡ ಅಂದ್ರೆ 1 mm ಅಷ್ಟಾದ್ರೂ ಬೆಳಿ ಅಂತ. ಆ 1 mm ಅಂದ್ರೆ ಏನು, 1% ಬೆಳಿ ಸಾಕು. ಒಂದು ದಿನಕ್ಕೆ ಒಂದೇ 1% ಬೆಳಿ. 365 ದಿವಸ ವರ್ಷಕ್ಕೆ 365% ಬೆಳೆದಿರ್ತಾನೆ. 1% ದಿನಕ್ಕೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ, ಎಲ್ಲದರಲ್ಲೂ ಬೇಡ, ಪ್ರಪಂಚದಲ್ಲಿ ಏನೇನೋ ಇದೆ ಕಲಿಯೋದಕ್ಕೆ, ಅದೆಲ್ಲ ಬೇಡ. ನೀನೇನ್ ಮಾಡ್ತಾ ಇದೆಯಾ, ನಿನ್ನ ವೃತ್ತಿ ಏನು, ನಿನ್ನ ಕೆಲಸ ಏನು, ನಿನಗೆ ಯಾವ ರೀತಿ ಸಂಪಾದನೆ ಬರ್ತಾ ಇದೆ, ಯಾವ ರೀತಿ ಸಂಬಳ ಬರ್ತಾ ಇದೆ, ಏನ್ರಲ್ಲಿ ನೀನು ದುಡ್ಡು ಮಾಡ್ತಾ ಇದೆಯಾ, ಅದರಲ್ಲಿ 1% ಬೆಳೆಯೋದಕ್ಕೆ ಏನು ಮಾರ್ಗ. ಸೊ ಅದನ್ನ ಕಂಡುಕೊಂಡು ಒಂದೇ 1%, ಒಂದು ಅಕ್ಕಿ ಕಾಳು ಗಾತ್ರದಲ್ಲಿ ದಿನನಿತ್ಯ ಬೆಳೀತಾ ಇರಬೇಕಾದ್ರೆ ಬೆಳೆಯಲ್ಲ. ಯಾವಾಗ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಬೆಳೀತಾ ಇದೆ, ಭೂಮಂಡಲದಲ್ಲಿ, ಪಂಚಭೂತಗಳಲ್ಲಿ, ನಿಸರ್ಗದಲ್ಲಿ, ಯಾರ್ಯಾರು ಬೆಳೆಯೋದಿಲ್ಲ ಇವ್ರನ್ನೆಲ್ಲ ಏನ್ ಮಾಡ್ತದೆ ನಿಸರ್ಗ ಸಪ್ರೆಸ್ ಮಾಡುತ್ತೆ. ಅಂದ್ರೆ ಅದ್ಮಿ ನಿನ್ಗೆ ಮೇಲ್ ಬರಬೇಡಪ್ಪ, ನಿನ್ ಕೈಲಾಗಲ್ಲ, ಕೆಳಗಡೆ ಹೋಗು ಅಂತ ಕೆಳಗಡೆ ಬಿಟ್ಬಿಡ್ತದೆ. ಹೆಚ್ಚಂದ್ರೆ ನಿಸರ್ಗ ಏನ್ ಮಾಡ್ಬೋದು, ಊಟ ಬಟ್ಟೆ ಸೂರಿಗೆ ವ್ಯವಸ್ಥೆ ಮಾಡ್ಬೋದು. ಅದು ಎಲ್ರೂ ಕೂಡ, ನೀನು ಯಾವುದೇ ರಾಜ್ಯದಲ್ಲಿರು, ಯಾವುದೇ ಪ್ರಾಂತ್ಯದಲ್ಲಿರು, ಯಾವುದೇ ದೇಶದಲ್ಲಿರು, ಎಲ್ಲ ಕಡೆನೂ ನಿಸರ್ಗ ಊಟ ಬಟ್ಟೆ ಸೂರಿಗೆ ಒಂದು ವ್ಯವಸ್ಥೆ ಮಾಡ್ಕೊಟ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಬೇಕು, ನಾನು ಅನ್ಕೊಂಡಂಗೆ ಜೀವನವನ್ನು ರೂಪಿಸ್ಕೊಳ್ಬೇಕು, ನಿರ್ಮಿಸ್ಕೊಳ್ಬೇಕು, ಸೃಷ್ಟಿಸ್ಕೊಳ್ಬೇಕು, ನನಗೇನೇನು ಬೇಕು ನಾನು ಅದನ್ನು ಪಡ್ಕೊಳ್ತೀನಿ ಅಂತ ಯಾರ್ಯಾರು ಹೊರಟಿದ್ದಾರೆ, ಇವ್ರಿಗೆಲ್ಲರಿಗೂ ಕೂಡ ಮೂಲವಾಗಿ ನಿಸರ್ಗ ಏನು ಮಾಡುತ್ತೆ, ಈ ಬೆಳವಣಿಗೆಯ ಹಾದಿ, ಅಭಿವೃದ್ಧಿ ಸಮೃದ್ಧಿ ಯಾರ್ಯಾರಿಗೆ ಇರ್ತದೋ ಇಂಥವ್ರಿಗೆ ಮಾತ್ರನೇ ಬೆಳೆಸುತ್ತೆ ಹೊರತು ಯಾರ್ಯಾರಿಗೆ ಇದು ಗೊತ್ತಿಲ್ಲ ಇವ್ರನ್ನೆಲ್ಲ ಬೆಳೆಸೋದಿಲ್ಲ. ಸೊ ನನ್ನ ಅನುಭವದಲ್ಲಿ ಈ ಇಡೀ ಭಾರತವನ್ನು 3 ಸಲ ಪ್ರದಕ್ಷಿಣೆ ಹಾಕಿದ್ದೀನಿ. ಏನು ಇಲ್ಲಿ ಕೊರತೆ ಅಂತಂದ್ರೆ, ಗೊತ್ತಿಲ್ಲದೆ ಇದ್ರೂ ಕೂಡ ತನಗೆ ಗೊತ್ತಂತೆ ನಟಿಸ್ತಾ ಜೀವನ ಮಾಡ್ತಾ ಇರ್ತಾರೆ ಇವರೇ ಹೆಚ್ಚು ಜನ. ಒಬ್ರು ಮಾರ್ಗದರ್ಶಕರು ಇದ್ರೂ ಕೂಡ, ಒಬ್ಬ ಅತ್ಯದ್ಭುತವಾಗಿ ಅವನ ಜೀವನವನ್ನ ರೂಪಿಸಬಲ್ಲವನು ಇದ್ರೂ ಕೂಡ ಅವ್ರ ಹತ್ರ ಹೋಗೋದಿಲ್ಲ. ಏನೇ ಕಷ್ಟ ಬರಲಿ, ಏನೇ ಆಗ್ಲಿ, ತನಗೆ ಏನ್ ಬುದ್ಧಿ ಬಂತು, ಏನ್ ಜ್ಞಾನ ಬಂತು ಅದರಲ್ಲೇ ಹೋಗ್ತಾ ಇರ್ತಾನೆ ಹೊರತು ಡ್ಯಾಮೇಜ್ ಆದಾಗ ಹುಡುಕ ಪ್ರಯತ್ನ ಪಡ್ತಾರೆ. ಪ್ರತಿಯೊಬ್ರು ಅಷ್ಟೇ. ಆ ಹುಡುಕ ಪ್ರಯತ್ನ ಹೆಂಗಿರ್ತದೆ ಅಂದ್ರೆ ಅದು ಕೂಡ ತಾತ್ಕಾಲಿಕನೇ, ಶಾಶ್ವತವಾಗಿಲ್ಲ. ಸುಮ್ಮನೆ ಟೆಂಪ್ರವರಿಗೋಸ್ಕರ ಹುಡುಕ್ತಾ ಇರ್ತಾನೆ. ಹುಡುಕಿ ಏನೋ ಒಂದು ಸಮಾಧಾನ ಸಿಗ್ಬೇಕಷ್ಟೇ, ಅವನಿಗೆ ಪರಿಹಾರ ಬೇಕಾಗಿಲ್ಲ, ಯಾವುದೇ ಮಾರ್ಗದರ್ಶನ, ಯಾವುದೇ ಜ್ಞಾನ ಬುದ್ಧಿ ಏನೂ ಬೇಕಾಗಿಲ್ಲ, ಶಕ್ತಿ ಯುಕ್ತಿ ಇವೆಲ್ಲ ಏನು ಬೇಡ. ಸುಮ್ಮನೆ ತಾತ್ಕಾಲಿಕವಾಗಿ ಒಂದು ಸಮಾಧಾನ ಬೇಕು. ಅದಕ್ಕೋಸ್ಕರ ಏನಾದ್ರೂ ಎಡವಟ್ಟಾದಾಗ, ಏನಾದ್ರೂ ಹಂಗೆ ಲೋಪದೋಷಗಳು ಕಾಣಿಸ್ಕೊಂಡಾಗ
ಅಲ್ಲಿ ಬರ್ತಾನೆ. ಬಂದು ಏನೋ ಅವಾಗ ಗೋಳಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ಸಲಕ್ಕೆ ಬಂದು ತಿರ್ಗಾ ಹೋಗ್ಬಿಡ್ತಾನೆ, ಮತ್ತೆ ತಿರ್ಗಾ ಬರೋದಿಲ್ಲ. ಸೊ ಈ ರೀತಿ ಸಾಕಷ್ಟು ಜನ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರೋದು, ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ. ಕೆಲವ್ರಿಗೆ ಇಲ್ಲ, ಇರೋ ಥರ ಆಕ್ಟ್ ಮಾಡ್ತಾ ಇರ್ತಾರೆ, ಇವ್ರನ್ನ ಬಿಟ್ಬಿಡಿ. ಬಟ್ ಪಾಪ ಕೆಲವ್ರಿಗೆ ನಿಜವಾಗ್ಲೂ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಅವರಲ್ಲಿದೆ, ಆದರೆ ಅದು ಅವನಿಗೆ ರಿಸಲ್ಟ್ ಕೊಡ್ತಾ ಇಲ್ಲ, ಅವನಿಗೆ ಫಲಿತಾಂಶ ಸಿಗ್ತಾ ಇಲ್ಲ. ಅದರಿಂದ ಬಹಳ ಬಹಳ ಕಷ್ಟಪಡ್ತಾನೆ. ಕೆಲವರು 100% ರಿಸಲ್ಟ್ ಪಡೆಯೋದಕ್ಕೆ 300% ಎಫರ್ಟ್ ಹಾಕಿರ್ತಾರೆ, 500% ಎಫರ್ಟ್ ಹಾಕಿರ್ತಾರೆ. ಅಯ್ಯೋ, ಕೆಲವ್ರನ್ನ ನೋಡಿದ್ದೀನಿ 1000% ಎಫರ್ಟ್ ಹಾಕಿದ್ದಾರೆ, ಆದರೂ ಕೂಡ 100% ರಿಸಲ್ಟ್ ಸಿಗ್ತಾ ಇಲ್ಲ. ಏನು ಮೂಲ ಕಾರಣ ಇವಕ್ಕೆ? ಯಾಕೆ ಅವನಿಗೆ ಸಿಗ್ತಾ ಇಲ್ಲ? ಅವನಾದರೂ ಅದನ್ನು ಥಿಂಕ್ ಮಾಡಿ ಸರಿಪಡಿಸ್ಕೊಳ್ಬೇಕು. ಅವನಿಗೆ ಗೊತ್ತಾಗ್ಲಿಲ್ಲ ಅಂದರೆ ಯಾರೋ ಒಬ್ಬರು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇದ್ದೇ ಇರ್ತಾರೆ. ಇಡೀ ಭೂಮಂಡಲದಲ್ಲಿ ನೀವು ಎಲ್ಲೇ ಹೋಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. 100% ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ, ವಿತ್ ರಿಸಲ್ಟ್. ಅತ್ಯದ್ಭುತವಾಗಿ ಫಲಿತಾಂಶ ನೀಡುವಂತಹ ಪರಿಹಾರಗಳು ಇದ್ದೇ ಇದ್ದಾವೆ. ಎಲ್ಲಿದ್ದಾವೆ, ಯಾರು ಕೊಡ್ತಾರೆ? ಇದು ಬೆರಳೆಣಿಕೆಯಷ್ಟು ಮಾತ್ರ. ನನ್ನ ಪ್ರಕಾರ ಲಕ್ಷದಲ್ಲಿ ಒಬ್ರು ಕೊಡ್ತಾರೆ. ಹುಡುಕಬೇಕು, ಆ ಲಕ್ಷದಲ್ಲಿ ಹೆಂಗ್ ಫಿಲ್ಟರ್ ಮಾಡ್ತೀರಾ? 365 ದಿವಸದಲ್ಲೇ ನಿಮಗೆ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಒಂದು 10-20 ದಿವಸನ ನೀವು ಹುಡ್ಕಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಲಕ್ಷದಲ್ಲಿ ಒಬ್ಬ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಇದು ಅನ್ಬಿಲೀವೇಬಲ್. ಆದ್ರಿಂದ ಏನು ಮಾಡ್ತಾರೆ ಮನುಷ್ಯರು, ಈ ಹುಡುಕೋ ಪ್ರಯತ್ನ ಮಾಡೋದಿಲ್ಲ. ಅವನ ತಲೆಗೆ ಏನು ಬಂತು ಅದನ್ನೇ ಮಾಡ್ತಾ ಹೋಗ್ತಾ ಇರ್ತಾನೆ. ಇದರಲ್ಲಿ ಅವನು ಪಾಪ ಬೆಳೆಯೋದಿಲ್ಲ, ಕುಂಠಿತವಾಗುತ್ತೆ. ಯಾವಾಗ ಮನುಷ್ಯ ಈ ರೀತಿ ಆಗ್ತಾ ಹೋಗ್ತಾನೆ, ಇವನಿಗೆ ಒಂದು ಸ್ವಲ್ಪ ಬೇಸರ ಮೂಡುತ್ತೆ. ಅಯ್ಯೋ, ಯಾಕೆ ಮಾಡಬೇಕು, ಎಷ್ಟು ದುಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಆಟೋಮೆಟಿಕ್ಕಾಗಿ ಅವನೇ ಡಿಮೋಟಿವೇಟ್ ಮಾಡ್ಕೊಂಡ್ಬಿಡ್ತಾನೆ. ಅವ್ನು ಮಾಡ್ಕೊಳ್ಳಿಲ್ಲ ಅಂದರೂ ಮನೆಯವರು, ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ ಸರ್ಕಲ್ಲು ಯಾರೋ ಅವನಿಗೆ ಡಿಮೋಟಿವೇಟ್ ಮಾಡಿಬಿಟ್ಟು ಪಾಪ ಎಷ್ಟೋ ಜನ ಜೀವನೇ ಕಳ್ಕೊಂಬಿಟ್ಟವ್ರೆ. ನೇಣ ಹಾಕೊಂಡು ಸತ್ತೋಗ್ಬಿಡ್ತಾರೆ. ಎಲ್ರಿಗೂ ಬೇಸರ ಬಂದೇ ಬರ್ತದೆ, ಅದು ಸಹಜ, ಅದು ಮನುಷ್ಯನ ಸಹಜ ಗುಣ. ಆದರೂ ಆ ಡಿಮೋಟಿವ್ ಬಂದಾಗ ಕೆಲವರು ಬರೀ ಸೆಕೆಂಡ್ ಗಟ್ಟಲೆ ಇರ್ತಾವಷ್ಟೇ, ಅದು ಸತ್ತೋಗ್ಬಿಡ್ತದೆ. ಮತ್ತೆ ತಿರ್ಗಾ ಅವನು ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೆಲವರು ಏನು ಮಾಡ್ತಾರೆ, ಈ ಡಿಪ್ರೆಷನ್ ಸ್ಟೇಟಲ್ಲೇ ಜಾಸ್ತಿ ಹೊತ್ತಿರ್ತಾರೆ. ಇಂಥವ್ರಿಗೆ ಏನಾಗುತ್ತೆ, ಸ್ವಲ್ಪ ದೈಹಿಕವಾಗಿ ಕೆಲವೊಂದು ನ್ಯೂನ್ಯತೆಗಳು ಬರ್ತವೆ. ಅಂದರೆ ಸೊಂಟ ನೋವು, ಆ ನೋವು, ಈ ನೋವು, ಅವು ಇವು. ಏನು ನೋವಿಲ್ಲ ಅಂದರೆ ಮನೋಜನ್ಯ ಸಮಸ್ಯೆಗಳು, ಕಿರುಕುಳ. ಮನಸ್ಸಲ್ಲಿ ಸುಮ್ಮನೆ ಏನೋ ಒಂದು ನೆಗೆಟಿವ್ ಆಗಿ ಚಿಂತೆ ಮಾಡೋದು. ಅಯ್ಯೋ, ನಾನು ಯಾಕಾದರೂ ಹುಟ್ಟಿದ್ದೀನಿ. ನಮ್ಮ ಯಜಮಾನರು ತುಂಬ ಒಳ್ಳೆಯವರು. ಮೊನ್ನೆ ಯಾವುದೋ ಒಂದು ಕೇಸ್ ಬಂದಿತ್ತು, ನಿಜವಾಗ್ಲೂ ನನಗೆ ಅಳು ಬಂದ್ಬಿಡ್ತು. ಗಂಡ ಬಹಳ ಶ್ರೀರಾಮಚಂದ್ರನಂತವನು, ಒಳ್ಳೆ ಆಸ್ತಿ ಪಾಸ್ತಿ ಇದೆ, ಚೆನ್ನಾಗಿ ಮಾಡಿದ್ದಾನೆ, 2 ಮಕ್ಕಳಿದೆ, ಮುದ್ದಾಗಿದ್ದಾರೆ, ಅತ್ಯದ್ಭುತವಾದ ಒಳ್ಳೆ ಮಕ್ಕಳು. ಅವಳಿಗೆ ಏನೂ ಕೊರತೆ ಇಲ್ಲ ಜೀವನದಲ್ಲಿ. ಕಾರ್ ಇದೆ, ಸ್ವಂತ ಮನೆ ಇದೆ, ಸೈಟ್ಗಳಿದ್ದಾವೆ. ಅವಳ ಹೆಸರಲ್ಲೇ ಒಂದು 5-6 ಸೈಟ್ಗಳಿದೆ, ಜಮೀನಿದೆ 2, ಇವಳ ಹೆಸರಲ್ಲಿ, ಗಂಡನ ಹೆಸರಲ್ಲಿ, ಇವಳ ಹೆಸರಲ್ಲಿ ಇರೋದೆಲ್ಲ. ಒಡವೆ ಇದೆ, 1 kg ಚಿನ್ನ ಇದೆ. ಹಾಕೊಳ್ಳೋದಕ್ಕೆ ಹೆಚ್ಚು ಕಡಿಮೆ ಒಂದು 100 ರೇಷ್ಮೆ ಸೀರೆಗಳನ್ನು ತಗೊಂಡಿದ್ದಾಳೆ. ಎಲ್ಲ ತೋರಿಸಿದ್ಲು ಪಾಪ. ಮನೆಗೆ ಹೋಗಿದ್ದೆ, ಎಲ್ಲ ನೋಡಿದೆ. ಏನೂ ಕೊರತೆ ಇಲ್ಲ ಅವಳಿಗೆ. ಮನೆಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳು ತಂದ್ಕೊಟ್ಟವನು ಗಂಡ. ಕೆಲಸದವ್ರಿದ್ದಾರೆ, ಅಡುಗೆ ಮಾಡ್ತಾ ಇದ್ಲು, ಅಡುಗೆನೂ ಮಾಡೋಕ್ಕಾಗಲ್ಲ ಅಂತ ಅಡುಗೆ ಮಾಡೋಕ್ಕೂ ಪಾಪ ಕೆಲಸದವ್ರನ್ನ ಇಟ್ಟಿದ್ದಾನೆ. ಇಷ್ಟೆಲ್ಲ ಇದ್ದು ಈಕೆಗೆ ಮನೋರೋಗ. ನಾನು ಸತ್ತೋಗ್ಬಿಟ್ರೆ ನೀವು ಇನ್ನೊಂದು ಮದುವೆ ಆಗ್ತೀರಾ? ಮಕ್ಕಳಿಗೆ ಹೇಳ್ತಾಳೆ, ನಾನು ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಏನೂ ಇಲ್ಲ, ಯಾವ ಕಾಯಿಲೆ, ಕ್ಯಾನ್ಸರ್ ಇಲ್ಲ, ಬ್ಲಡ್ ಕ್ಯಾನ್ಸರ್ ಇಲ್ಲ, ಬ್ರೈನ್ ಟ್ಯೂಮರ್ ಇಲ್ಲ, ಹಾರ್ಟ್ ಅಟ್ಯಾಕ್ ಇಲ್ಲ, ಕಿಡ್ನಿ ಫೇಲ್ಯೂರ್ ಇಲ್ಲ, BP ಶುಗರು ಕೂಡ ಇಲ್ಲ. ಬಟ್ ಇವಳಿಗೆ ಏನೋ ಚಿಂತೆ. ಸೊ ಹಿಂಗೆ ನಾನು ಸತ್ತೋಗ್ಬಿಡ್ತೀನಿ, ಸತ್ತೋದ್ರೆ ನಿಮಗೆಲ್ಲ ಅಡುಗೆ ಮಾಡ್ಕೊಳ್ಳೋದು ಯಾರು ಮಾಡ್ಕೊಡ್ತಾರೆ, ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪನ್ನ, ಹಾಗೆ ಹೀಗೆ ಅಂತ ಏನೋ ಒಂದು ಚಿಂತೆ. ಯಾಕೆ ಈ ಚಿಂತೆ? ಎಲ್ಲ ಇದ್ದು ಏನೋ ಇಲ್ಲದೇ ಇದ್ರೆ ಆ ಥರ ಯೋಚನೆ ಮಾಡ್ಲಿ ಪಾಪ. ಎಲ್ಲ ಇದ್ದು ಯಾಕೆ ಈ ಚಿಂತೆ? ಸೊ ಏನಕ್ಕೆ ಅಂತಂದ್ರೆ, ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು, ಕಾರ್ಯೋನ್ಮುಖನಾಗಬೇಕು. ಆ ಕಾರ್ಯೋನ್ಮುಖನಾದಾಗ ಏನಾಗುತ್ತೆ, ಈ ರೀತಿ ನಕಾರಾತ್ಮಕ ಚಿಂತನೆಗಳು ಬರೋದಿಲ್ಲ. ಬಟ್ ಕೆಲವ್ರು ಏನು ಮಾಡ್ತಾರೆ, ಬರೀ ಈ ಥರ ನೆಗೆಟಿವ್ ಚಿಂತನೆಗಳು ಮಾಡಿ 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 ಪಾಪ ಜೀವನ ಎಲ್ಲ ನರಕ. ಅವಳೆಲ್ಲಾದ್ರೂ ಹೋಗ್ಲಿ, ಸತ್ತೋಗ್ಲಿ ಪರವಾಗಿಲ್ಲ, ಗಂಡನಿಗೆ ಚಿತ್ರಹಿಂಸೆ ಕೊಡ್ತಾಳೆ. ಚಿತ್ರಹಿಂಸೆ ಅಂದ್ರೆ ಒಡೆಯೋದು ಬಿಡಿಯೋದು ಮಾಡಲ್ಲ, ಗೋಳಾಟ, ಒಂಥರ ಕೊರಗೋದು ಮರಗೋದು.
ಮಕ್ಕಳು ಪಾಪ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು 7ನೇ ಕ್ಲಾಸ್ ಒಂದು, ಇನ್ನೊಂದು 5ನೇ ಕ್ಲಾಸೋ ಏನೋ. ಆ ಮಕ್ಕಳಿಗೆ ಸತ್ತೋಗ್ಬಿಡ್ತೀನಿ, ಸತ್ತೋದ್ರೆ ಹಿಂಗೆ ಹಂಗೆ ಅಂತ ಹೇಳ್ಕೊಳ್ತಾರೆ. ಯಾತಕ್ಕೋಸ್ಕರ ಇವೆಲ್ಲ? ಸೊ ಇದೇನು ಅಂತಂದ್ರೆ ಒಂದು ಸಹವಾಸ, ಫ್ರೆಂಡ್ಸ್ಗಳು ಯಾರು ಇಲ್ಲ. ಈ ಫ್ರೆಂಡ್ಸ್ ಇದ್ರೆ ಏನಾಗುತ್ತೆ, ನಾನು ಫ್ರೆಂಡ್ಸ್ಗಳನ್ನ ಕರೆಯೋದು ಮೆಡಿಸಿನ್ ಅಂತ ಕರಿತೀವಿ, ಔಷಧಿಗಳು. ಫ್ರೆಂಡ್ಗಳೇ ಔಷಧಿಗಳು. ಯಾರ್ಯಾರಿಗೆ ಫ್ರೆಂಡ್ಸ್ಗಳಿಲ್ಲ ಇವ್ರಿಗೆ ಮನೋರೋಗ ಕಟ್ಟಿಟ್ಟ ಬುದ್ಧಿ. ಇಲ್ಲ ಫ್ರೆಂಡ್ಸ್ ಇಲ್ಲ, ಅಟ್ಲೀಸ್ಟ್ ಗಂಡ ಮಕ್ಕಳ ಹತ್ರನಾದ್ರೂ ನೀವು ಬಹಳ ಕ್ಲೋಸ್ ಆಗಿರಿ, ಸ್ಟ್ರಿಕ್ಟ್ ಆಗಿರ್ಬೇಡಿ. ಕೆಲವರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ, ಅಪ್ಪ ಒಳಗಡೆ ಬತ್ತಿದ್ದಂಗೆ ಮಕ್ಕಳೆಲ್ಲ ನೆಟ್ಟು ಕುತ್ಕೊಂಡ್ಬಿಡ್ತಾರೆ, ನಗೀತಾ ಇದ್ರೆ ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಹೆದರಿಕೆ, ಅಪ್ಪ ಬಂದ್ರೆ ಭಯ. ಆ ರೀತಿ ಇದ್ರೆ ಖಂಡಿತವಾಗ್ಲೂ ಯಾರೂ ಬದುಕೋದಕ್ಕೆ ಸಾಧ್ಯವಿಲ್ಲ, ಜೀವನನೇ ಬೇಡ ಅಂತ ಅನಿಸ್ಬಿಡ್ತದೆ. ಆದ್ರಿಂದ ಫ್ರೆಂಡ್ಸ್ಗಳನ್ನ ನಾನು ದಿವ್ಯ ಔಷಧ ಅಂತ ಕರಿತೀನಿ. ಫ್ರೆಂಡ್ಸ್ಗಳಿರ್ಬೇಕು. ಕೆಲವರು ರೇಗಿಸ್ತಾರೆ, ಚುಡಾಯಿಸ್ತಾರೆ, ಸೊ ಅಣಕ ಮಾಡ್ತಾರೆ. ಮಾಡಿಸ್ಕೊಳ್ಳಿ, ಫ್ರೆಂಡ್ಸ್ ಅಂದ್ಮೇಲೆ ಅಷ್ಟು ಮಾಡ್ಲಿಲ್ಲ ಅಂತಂದ್ರೆ ಅದು ಏನು ಪ್ರಯೋಜನ? ಸೊ ಅದೆಲ್ಲ ಇರ್ಬೇಕು. ಎಲ್ಲ ಟ್ರಿಪ್ಗೆ ಹೋಗ್ಬೇಕು, ವಾರಕ್ಕೊಂದ್ಸಲ, ಎಲ್ಲ ಸಿನಿಮಾಗೆ ಹೋಗ್ಬೇಕು, ಇಲ್ಲ ಅಟ್ಲೀಸ್ಟ್ ತಿಂಗಳಿಗೊಂದ್ಸಲನಾದ್ರೂ ಹೋಗಿ, ವರ್ಷಕ್ಕೊಂದು ಆರಾಮಾಗಿ ಲಾಂಗ್ ಟ್ರಿಪ್ ಹೊಡ್ಕೊಂಡು ಬನ್ನಿ, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಿ. ಅದ್ಭುತವಾಗಿರ್ತದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫ್ರೆಂಡ್ಸ್ ದಿವ್ಯ ಔಷಧ ನನ್ನ ಪ್ರಕಾರ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರ್ಯಾರಿಗೆ ಫ್ರೆಂಡ್ಸ್ಗಳು ಇರೋದಿಲ್ವೋ ಇವಳಿಗೇನು ಅಂತಂದ್ರೆ, ಫ್ರೆಂಡ್ಸ್ಗಳು ಯಾಕಿಲ್ಲ ನಿನಗೆ ಅಂತಂದ್ರೆ, ಅಯ್ಯೋ ಫ್ರೆಂಡ್ಸ್ಗಳು ಮಾಡ್ಕೊಂಡು ಸುಮ್ಮನೆ ಚಾಡಿ ಹೇಳ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ. ಆ ಚಾಡಿ ಹೇಳೋದ್ರಲ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗೆ ಪಾಸಿಟಿವ್ನೆಸ್ ಸಿಗ್ತದೆ. ಆ ರೆಸ್ಪಾನ್ಸ್ ಕೊಡ್ತೀರಿ, ಏನೋ ಒಂದು ಕೇಳ್ತಾರೆ, ಹಂಗಾದ್ರೂ ಮಾಡ್ಬೇಕು. ಅದಕ್ಕೋಸ್ಕರ ಯಾರೂ ಫ್ರೆಂಡ್ಸ್ಗಳಿಲ್ಲ ಅಂದ್ರೆ ಏನಾಗುತ್ತೆ, ಈ ರೀತಿ ನಕಾರಾತ್ಮಕವಾದ ಚಿಂತನೆಗಳು ಬಂದೇ ಬರ್ತವೆ. ಎನಿವೆ, ಅದೆಲ್ಲ ಬಿಟ್ಬಿಡಿ. ಸ್ಕಿಲ್ ಅಂಡ್ ಟ್ಯಾಲೆಂಟ್ ಈಸ್ ಈಕ್ವಲ್ ಟು ರಿಸಲ್ಟ್. ಈ ಔಟ್ಪುಟ್ ರಿಸಲ್ಟ್ ಏನ್ ಬರ್ತದಲ್ಲ, ಈ ಬಂದಾಗ ಮಾತ್ರನೇ ಅದನ್ನ ಸ್ಕಿಲ್ ಮತ್ತೆ ಟ್ಯಾಲೆಂಟ್ ಅಂತ ಹೇಳ್ಬೇಕೆ ಹೊರತು, ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂದ್ರೆ, ನೀನು ಅದರಿಂದ ಸಂಪಾದನೆ ಮಾಡ್ತಾ ಇಲ್ಲ ಅಂದ್ರೆ ನಿನಗೆ ಆ ಕೆಲಸಗಳು ಲಾಯಕ್ಕಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಂಬಿಡಿ. ನಿಮ್ಮ ನಿಮ್ಮ ವೃತ್ತಿ ರಂಗದಲ್ಲಿ ಏನೇನು ಮಾಡ್ತಾ ಇದ್ದೀರಾ ಅದರಲ್ಲಿ ಇನ್ನೊಂದು ಹಂತ ಮೇಲೆ ಹೋಗ್ಬೇಕು. ಹಂತ ಮೇಲೆ ಹೋಗ್ಬೇಕು ಅಂದ್ರೆ ಸಂಪಾದನೆಯಲ್ಲಿ, ಕೆಲವರು ಸಂಪಾದನೆಯಲ್ಲಿ ಹೋಗ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ಬಿಟ್ಟು ಮತ್ತೆ ತಿರ್ಗಾ ಅದೇ ಲೆವೆಲ್ಗೆ ಬರ್ತಾರೆ. ಯಾಕೆಂದ್ರೆ ವೃತ್ತಿಯನ್ನ ಅವನು ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಂಡಿಲ್ಲ, ಸಂಪಾದನೆಯನ್ನು ಹೆಚ್ಚಿಸ್ಕೊಂಡವನು. ಒಂದು ಉದಾಹರಣೆ, ಇಲ್ಲಿ ಯಾರೋ ಒಬ್ಬ ವಿಡಿಯೋ ಎಡಿಟರ್ ಬಂದಿದ್ದ, ಒಂದು 20,000 ಕೊಡ್ತಾ ಇದ್ದ ತಿಂಗಳಿಗೆ. ಆ 20,000 ಕೊಡಬೇಕಾದ್ರೆ ಒಂದು 3 ತಿಂಗಳು ಮಾಡಪ್ಪ, ನೀನು ಹೆಂಗ್ ಮಾಡ್ತೀನಿ ನೋಡ್ಬಿಟ್ಟು ಕೊಡ್ತೀನಿ. ಮೊದಲನೇ ತಿಂಗಳು ಅದ್ಭುತವಾಗಿ ಮಾಡ್ದ, 2ನೇ ತಿಂಗಳು ಸ್ವಲ್ಪ ಕಡಿಮೆ ಮಾಡ್ದ, 3ನೇ ತಿಂಗಳು ಇನ್ನೂ ಕಡಿಮೆ ಮಾಡ್ದ, 4ನೇ ತಿಂಗಳಿಗೆ ನನಗೆ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳ್ತಾವನು. ನೀನು ಫಸ್ಟ್ ತಿಂಗಳು ಕೊಟ್ಟಷ್ಟು ಔಟ್ಪುಟ್ 3ನೇ ತಿಂಗಳಲ್ಲಿ ಕೊಟ್ಟೇ ಇಲ್ಲ, ನಾನು ನಿನಗೆ ಸಂಬಳ ಹೆಂಗಲ್ಲ ಜಾಸ್ತಿ ಮಾಡ್ಲಿ? ಏನ್ ಮಾಡಿದ್ಯಾ ಅಂತ ನಿನಗೆ ಜಾಸ್ತಿ ಮಾಡ್ಬೇಕು? ಇಲ್ಲ ನೀವು ಕೊಟ್ಟು ನೋಡಿ ನಾನು ಮಾಡ್ತೀನಿ. ಎಷ್ಟು ಕೊಡ್ಬೇಕಪ್ಪ? 30,000 ಕೊಡಿ ಅಂದೆ. ಸರಿ ಆಯ್ತು ತಗೊಳಯ್ಯ, ನೀನೇ ಕೇಳ್ತಾ ಇದೆಯಲ್ಲ, 10,000 ಕೊಡ್ತೀನಿ, 30,000 ಕೊಡ್ತೀನಿ, ಮಾಡು. ಮುಂದಿನ ತಿಂಗಳು ಏನಾದ್ರು ಮಾಡದ್ನ? ಇಲ್ಲ. ಫಸ್ಟ್ ತಿಂಗಳು ಏನ್ ಮಾಡಿದ್ದ, 4ನೇ ತಿಂಗಳಲ್ಲೂ ಅದೇ ಕೆಲಸ ಮಾಡ್ದ. ಆದ್ರೆ ತಗೊಂಡಿದ್ದೆಷ್ಟು? 30,000. ಓಕೆ, ಇನ್ನೊಂದು ತಿಂಗಳು ಕೊಟ್ಟು ನೋಡಿದೆ, 5ನೇ ತಿಂಗಳು ಕೊಟ್ಟು ನೋಡಿದೆ, ಏನಾದ್ರೂ ಬದಲಾವಣೆ ಆಯ್ತಾ? ಇಲ್ಲ. ಮೊದಲನೇ ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ದ, 5ನೇ ತಿಂಗಳಲ್ಲೂ ಅಷ್ಟೇ ಕೆಲಸ ಮಾಡ್ದ. ಸೊ ಅವನಿಗೆ ಕೊಟ್ಟು ಕಳಿಸ್ಬಿಟ್ಟೆ, ಬೇಡಪ್ಪ ನಿನ್ನನ್ನು ಇಟ್ಕೊಂಡು ನನಗೇನು ಉಪಯೋಗ ಇಲ್ಲ, ಖಂಡಿತವಾಗ್ಲೂ ಬೇಡ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಅಂದ್ರೆ ಇವನೇನ್ ಮಾಡ್ತಾವನೆ, ಸಂಬಳ ಹೆಚ್ಚು ಕೇಳ್ತಾವನೆ, ಸಂಬಳನೂ ಕೊಡ್ತಾ ಇದ್ದೀನಿ, ಬಟ್ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅವನಿಗೆ ಬರಲ್ಲ. ಅವನ ಯೋಗ್ಯತೆ ಅರ್ಹತೆ 20,000 ರೂಪಾಯಿದಷ್ಟೇ. ಅವನಿಗೆ ಏನಾದ್ರೂ ನಾನು 1,00,000 ಕೊಡ್ತೀನಿ ಮಾಡಯ್ಯ ಅಂತಂದ್ರು ಅವ್ನು 20,000 ಮೇಲೆ ಕೆಲಸ ಮಾಡಲ್ಲ, ಇನ್ನೊಂದು 2,000 3,000 ಹೆಚ್ಚು ಮಾಡ್ತಾನೆ ಹೊರತು ಅವನಿಗೆ ಗೊತ್ತಿಲ್ಲ. ಇಲ್ಲಿ ಒಬ್ಬರು ಇಬ್ಬರಲ್ಲ, ಕೆಲವೊಂದೆಲ್ಲ ಇಂಡಸ್ಟ್ರಿಯಲ್ ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆ ಏರಿಯಾದಿಂದ ಬರ್ತಾರೆ ಕೆಲವೊಂದೆಲ್ಲ ಬಿಸ್ನೆಸ್ ಮಾಡೋರು. ಅವ್ರಿಗೆ ಪ್ರೊಡಕ್ಷನ್ ಪೀಸ್ ಡೈಲಿ ಏನೋ ಒಂದು ಕಬ್ಬಣಗಳನ್ನು ಬೆಂಡ್ ಮಾಡುವಂಥ ಕೆಲಸಗಳು, ಒಂದು ದಿನಕ್ಕೊಂದು 100 ಪೀಸು ಪ್ರೊಡಕ್ಷನ್ ಕೊಡ್ತಾರೆ. ಸ್ವಲ್ಪ ಗಿಟಿ ಮಾಡಿ ಎಕ್ಸ್ಟ್ರಾ ಅವರ್ ಡ್ಯೂಟಿ ಮಾಡಿ ಒಂದು 150 ಪೀಸ್ ಕೊಡ್ತಾರೆ. ಯಾವುದೋ ಒಂದು ಕಂಪ್ನಿಯಿಂದ ಒಂದು ಆರ್ಡರ್ ಬಂದಿದೆ, ನನಗೆ ದಿನಕ್ಕೆ 1,000 ಪೀಸ್ ಬೇಕು ಅಂತ. ಅವನು ಎದುರ್ಕೊಂಬಿಟ್ಟವನೆ. ಅಂದ್ರೆ ಆರ್ಡರ್ ಬಂದೈತೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, 1,000 ಪೀಸ್ ಕೊಡಕ್ಕೆ ಇವನ ಕೈಯಲ್ಲಿ ಕೆಪಾಸಿಟಿ ಇಲ್ಲ, ಯೋಗ್ಯತೆ ಅರ್ಹತೆ ಇಲ್ಲ. ಅವನು ಕರೆದು, ನಿನಗೇನ ತಲೆ ಐತೇನಂತ ಒಂದು ಕೆಪಾಲಕ್ಕೆ ಸರಿಯಾಗಿ ಬಿಟ್ಟು, ನನ್ನ ಮಗನೇ ಏನ್ ಕೆಲಸ ಮಾಡ್ತಾ ಇದ್ದೀನಿ, ನಿನಗೆ ಫ್ಯಾಕ್ಟ್ರಿಗೆ ಹೆಸರಿಟ್ಕೊಂಡಿದ್ದೇನಕ್ಕೆ, ನಿನಗೆ ನಾನು ಮಾರ್ಗದರ್ಶನ ನೀಡುತ್ತೆ, ಕೆಲಸ ಬಂದಿರೋ ಕೆಲಸನ ಯಾರಾದ್ರೂ ಬೇಡ ಅಂತ ಬಿಡ್ತಾರ? ಅಯ್ಯೋ 1,000 ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಗುರುಜಿ. ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನನ್ನ ಕೇಳಲೇ, ನಾನು ಹೇಳ್ತೀನಿ ನಿನಗೆ.
ಎಲ್ಲ ಹೇಳ್ಬಿಟ್ಟು ಮಾಡ್ತೀನಿ, ನಿನ್ಗೆ ಏನ್ ಮಾಡ್ಬೇಕೆತ್ತ ಅಂತ. ಇವಾಗ ಏನ್ ಗುರುಜಿ ಇನ್ನೂ ಐತೆ ಆರ್ಡರ್ ತಗೊಳ್ಳ ಬೇಡ, ತಗ ನನ್ನ ಮಗನೇ ಮುಚ್ಕೊಂಡು ತಗೋ. ಒಂದ್ ದಿನಕ್ಕೆ 1000 ಪೀಸ್ ಮಾಡ್ಬೇಕು ಗುರುಜಿ. ಅದು ಒಂದ್ ದಿವಸದ 2 ದಿವಸದಲ್ಲ, ವರ್ಷಾನ್ಗಟ್ಲೆ ಕೆಲಸ, ವರ್ಷಾನ್ಗಟ್ಲೆನೆ ನಾನು ಹೇಳ್ತಾರೆ ತಗೋ ನೀನು. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವನ್ ಮೈಂಡ್ ಸೆಟ್ ಎಷ್ಟಿದೆ ಅಂದ್ರೆ, ಏನೋ ದಿನಕ್ಕೆ 100-150 ಪೀಸ್ ಬರ್ತಾ ಇದೆ, ದೇವ್ರ ದಯದಿಂದ ಇಷ್ಟು ಚೆನ್ನಾಗಿ ಮಡ್ಗೋನ್ ಭಗವಂತ, ಇಷ್ಟೇ ಸಾಕು, ಇದನ್ನೇ ಜೀವನ ನಡೆಸ್ಕೊಂಡು ಹೋಗ್ಬಿಡ್ತೀನಿ. 1000 ಪೀಸ್ ಮಾಡೋದಕ್ಕೆ ಬರಲ್ಲ, 1000 ಪೀಸ್ ಮಾಡೋದು ಗೊತ್ತಿಲ್ಲ, 1000 ಪೀಸ್ ಬಂದಿದೆ ಆರ್ಡರ್ ಬೇಡ ಅಂತ ಅವನು. ಸೊ ಈ ರೀತಿ ನಿಮ್ಮ ಮನಸ್ಥಿತಿಗಳನ್ನು ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ನೀವು ಯಾವಾಗ ಹೋಗೋದು? ಆದ್ರೆ ಅವನ ಆಸೆ ಆಕಾಂಕ್ಷೆ ಏನಿದೆ, ಏನೋ ಗುರುಜಿ ನಿಮ್ ದಯದಿಂದ ನಾನೊಂದು 5 ವರ್ಷದಲ್ಲಿ ಮನೆ ಕಟ್ಬಿಡ್ತೀನಿ ಗುರುಜಿ. ಎಲ್ಲಿಂದ ನಾ ಮನೆ ಕಟ್ತೀಯಾ? 100-150 ಪ್ರೊಡಕ್ಷನ್ ಪೀಸ್ ತೆಗೆದ್ಬಿಟ್ಟು ನೀನ್ ಮನೆ ಕಟ್ಟಕ್ಕಾಗತ್ತಾ? ಬೆಂಗಳೂರಲ್ಲಿ ಇವತ್ತು ಸೈಟ್ ರೇಟು ಒಂದು 30 ಲಕ್ಷ ಕಡಿಮೆ ಅಂದ್ರು, ಸೈಟ್ಗೆ ನೀನು 40-50 ಲಕ್ಷ ಕೊಟ್ಬಿಟ್ಟು ಮನೆಯಲ್ಲಿಂದ ಕಟ್ತೀಯ. ಈ ತರ ನೀನ್ 1000 ಪೀಸ್ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿಂದ ನೀನ್ ಮಾಡೋದು? ಎಲ್ಲಿ ಹೋಗ್ತೀಯ? ಮೊದಲು ಆ ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಳ್ಳಿ. ಏನಾದ್ರೂ ಸಡನ್ ಆಗಿ ಕೆಲಸ ಬಂತು ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಒಬ್ರು ಇಬ್ರು ಕತೆ ಅಲ್ಲ ಇದು, ನನಗೆ ತಿಳಿದಂಗೆ ಒಂದು 70% ರಿಜೆಕ್ಟ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅಯ್ಯೋ ನನಗೆ ರಿಸ್ಕ್ ಬೇಡಪ್ಪ, ನೋ ರಿಸ್ಕ್ ನೋ ಪೇನ್ ನೋ ಗೇನ್, ಸೊ ಹೈ ರಿಸ್ಕ್ ಹೈ ಪ್ರಾಫಿಟ್. ಸೊ ಚೆನ್ನಾಗಿ ತಿಳ್ಕೊಳ್ಳಿ, ರಿಸ್ಕ್ ಇಲ್ಲ ಇದ್ರಲ್ಲಿ ಐತೆ. 1000 ಪ್ರೊಡಕ್ಷನ್ ಕೊಡೋದೇನು ಸುಮ್ಮನೆ ಅಲ್ಲ, ಬಟ್ ಸ್ವಲ್ಪ ರಿಸ್ಕ್ ತಗೋ, ಖಂಡಿತವಾಗ್ಲೂ ತಗೋ. 1 ವರ್ಷ ಮಾಡು, 1 ವರ್ಷದಲ್ಲೇ ಮನೆ ಕಟ್ಬಿಡ್ತೀಯ. ಮನೆ ಕಟ್ಟಕ್ ಹೋಗ್ಬೇಡ, ರೆಡಿಮೇಡ್ ತಗೊಂಬಿಡು ಯಾವ್ದಾದ್ರು ಒಂದು ಮನೆ. ಆದ್ರೆ ಮಾಡ್ತಾರ? ಖಂಡಿತವಾಗ್ಲೂ ಮಾಡೋದಿಲ್ಲ. ಯಾತಕ್ಕೋಸ್ಕರ ಹೀಗೆ? ಸೊ ರೀಸನ್ ಏನು ಅಂದ್ರೆ, ನನಗೆ ತಿಳಿದಂಗೆ ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗಿಲ್ಲ, ಇವರೆಲ್ಲರೂ ಇದೇ ತರ ಅವಿವೇಕಿಗಳ ತರ ಬದುಕ್ತಾ ಇರ್ತಾರೆ. ಅವರ ಒಂದು ಶಕ್ತಿ ಚೈತನ್ಯ, ಅದು ಹೆಂಗೆ ಶಕ್ತಿ ಚೈತನ್ಯ ಅಪಾರವಾಗಿದೆ, ಆದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಒಂದು ಲಾಕಿಂಗ್ ಪೀರಿಯಡ್ ಅಂತಾರೆ ಅದಕ್ಕೆ. ನಾನು ದಿನಕ್ಕೆ ಒಂದು 100-150 ಪ್ರೊಡಕ್ಷನ್ ಪೀಸ್ ಕೊಟ್ಬಿಟ್ರೆ ಸಾಕು, ನನ್ನ ಜೀವನ ಸೆಟ್ಲ್ ಆಗ್ಬಿಡ್ತದೆ, ಇದು ಲಾಕಿಂಗ್ ಪೀರಿಯಡ್. ಅವನ ಕೆಪಾಸಿಟಿ ಎಷ್ಟಿದೆ ಅಂದ್ರೆ, ಒಂದು ದಿನಕ್ಕೆ 5000 ಪೀಸ್ ಪ್ರೊಡಕ್ಷನ್ ಮಾಡೋಷ್ಟು ಕೆಪಾಸಿಟಿ ಇದೆ. ಇದು ಅವನ ಯೋಗ್ಯತೆ, ಅರ್ಹತೆ, ನೈಜವಾಗಿ ಅವನ ಒಳಗಡೆ ಅಡಕವಾಗಿರುವಂಥದ್ದು. ಆದ್ರೆ ಇವನು ಬರೀ 1000ಕ್ಕೆ ಹೆದರ್ತಾವನು. ಸೊ ಈಗ ಏನಾದ್ರೂ ಅಪ್ಪಿತಪ್ಪಿ ಅವನು ಒಂದು ದಿನಕ್ಕೆ 5000 ಪ್ರೊಡಕ್ಷನ್ ಪೀಸ್ ಮಾಡಿದ್ರೆ 3 ವರ್ಷ ಸಾಕು, ಅವನ ಲೈಫಲ್ಲಿ ರಿಟೈರ್ಮೆಂಟ್ ಲೈಫ್ ತಗೊಂಡ್ಬಿಡ್ಬೋದು. ಬಟ್ ಮಾಡ್ತಾನ? ಮಾಡಲ್ಲ. ಎಲ್ಲರೂ ಕೂಡ ಊಟ ಬಟ್ಟೆ ಸೂರ್ಗ್ ಮಾತ್ರನೇ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಅದಕ್ಕೆ ಮೀರಿ ಯೋಚನೆ ಮಾಡಲ್ಲ. ಯೋಚನೆಗಳು ಅದ್ಭುತವಾಗಿದೆ, ನಾನು ಮನೆ ತಗೊಂಡ್ಬಿಡ್ಬೇಕು, ಏರೋಪ್ಲೇನ್ ತಗೊಂಡ್ಬಿಡ್ಬೇಕು, ಫಾರಿನ್ ಟ್ರಿಪ್ಗೆ ಹೋಗ್ಬಿಡ್ಬೇಕು, ಹೆಂಡತಿಗೆ ಹಂಗ್ ಮಾಡ್ಬೇಕು, ಮಗಳ ಮದುವೆ ಹಿಂಗ್ ಮಾಡ್ಬೇಕು, ಹಂಗೆ ಹಿಂಗೆ ಇದೆಲ್ಲ ಕನ್ಸ್ಕೊಂಡಿರ್ತಾರೆ. ಕೆಲಸ ಮಾತ್ರ ಏನ್ ಮಾಡ್ತಾ ಇರ್ತಾರೆ? ಹುಡುಗಾಸು. ಸೊ ಬರೀ ಪೈಸೆಗಳ ಲೆಕ್ಕದಲ್ಲಿ, ರೂಪಾಯಿ ಲೆಕ್ಕದಲ್ಲಿ ಮಾಡ್ತಾ ಇರ್ತಾರೆ ಹೊರತು ಅವ್ರ ವ್ಯಾಲ್ಯೂವನ್ನು ಹೆಚ್ಚಿಸ್ಕೊಂಡಿರೋದಿಲ್ಲ. ಆದ್ರಿಂದ ಸ್ಕಿಲ್ ಟ್ಯಾಲೆಂಟ್, ಸ್ಕಿಲ್ ಪ್ಲಸ್ ಟ್ಯಾಲೆಂಟ್ ಈಸ್ ಈಕ್ವಲ್ ಟು ರಿಸಲ್ಟ್. ನೀವು ಇವತ್ತು ಯಾವ ಹಂತದಲ್ಲಿದ್ದೀರಾ, ಎಷ್ಟೆಷ್ಟು ನಿಮ್ಮ ಸಂಪಾದನೆ ಇದೆ, ನಿಮಗೇನು ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ, ಲೀಸ್ಗೆ ಹಾಕ್ಸ್ಕೊಂಡಿದ್ದೀರಾ, ಸೈಟ್ ಐತಾ, ಜಮೀನ್ ಐತಾ ನಿಮ್ಮ ಹತ್ರ, ನೀವು ಲೋಕದಲ್ಲಿ ಲೈಫ್ ಸ್ಟೈಲ್ ಅನ್ನ ಯಾವ ರೀತಿ ರೂಪಿಸ್ಕೊಂಡಿದ್ದೀರಾ, ಇದೆಲ್ಲವೂ ಕೂಡ ನಿಮ್ಮ ಸ್ಕಿಲ್ ಟ್ಯಾಲೆಂಟ್ ಇಂದ ಬಂದಂಥದ್ದು. ಇದರಲ್ಲಿ ಪಿತ್ರಾರ್ಜಿತ ಸ್ವತ್ತಿಗೆ ನಾನು ಮಾನ್ಯತೆ ಆದ್ಯತೆಯನ್ನು ಕೊಡೋದಿಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಅಪ್ಪ ಮಾಡಿಟ್ಟವನೇ, ನಮ್ಮ ತಾತ ಮಾಡಿಟ್ಟವನೇ, ಇದೆಲ್ಲ ಅದು ಋಣದಲ್ಲಿ ಬದುಕತ್ತರ. ಯಾರ್ಯಾರು ಋಣದಲ್ಲಿ ಬದುಕ್ತಾ ಇರ್ತಾರೆ ಅದು ಬದುಕೇ ಅಲ್ಲ ನನ್ನ ಪ್ರಕಾರ. ನೀವು ಏನ್ ಬೇಕಾದ್ರೂ ಹೆಸರು ಕೊಟ್ಕೊಳ್ಳಿ, ಬಟ್ ನನ್ನ ಪ್ರಕಾರ ಅದು ಬದುಕಲ್ಲ. ನಿನ್ನ ನಿನ್ನ ಕೆಪಾಸಿಟಿ ಏನು, ನಿನ್ನ ಯೋಗ್ಯತೆ ಏನು, ಅದು ನಿಮ್ಮ ಅಪ್ಪ ಸಂಪಾದನೆ ಮಾಡೋ, ನೀನೆಷ್ಟು ಸಂಪಾದನೆ ಮಾಡೋ. ನಮ್ಮಪ್ಪ ಏನೂ ಇಟ್ಟಿಲ್ಲ. ಬಹಳ ಧನ್ಯವಾದಗಳನ್ನ ಪ್ರತಿನಿತ್ಯ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳ್ತಾನೆ ಇರ್ತೀನಿ. ಸದ್ಯ ಮಾಡಿಟ್ಟಿಲ್ಲ, ಅಕಸ್ಮಾತ್ ಮಾಡಿಟ್ಟಿದ್ರು 1 ರೂಪಾಯಿ ತಗೊಳ್ತಾ ಇರಲಿಲ್ಲ. ಬೇಡ ಸ್ವಾಮಿ, ನೀವು ದುಡ್ದಿದ್ದೀರಾ, ನೀವು ಮಜಾ ಮಾಡ್ಕೊಳ್ಳಿ, ನಾನು ದುಡ್ದು ನಾನು ಮಜಾ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಈಸ್ಕೊಳ್ತಿರಲಿಲ್ಲ. ಆದ್ರಿಂದ ನಿಮ್ಮ ಕೊಡುಗೆ ಏನು, ಈ ನಿಮ್ಮ ಹುಟ್ಟಿಗೆ, ಈ ನಿಮ್ಮ ಬದುಕಿಗೆ, ನಿಸರ್ಗಕ್ಕೆ, ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು, ಏನ್ ಮಾಡಿದ್ದೀರಾ? ಆ ಸ್ಕಿಲ್ ಟ್ಯಾಲೆಂಟ್ ಇಟ್ಕೊಂಡು ಏನೇನೆಲ್ಲ ನೀವು ಮಾಡಬಹುದು, ಹೇಗೆಲ್ಲ ಮಾಡಬಹುದು, ಆ ಮಾಡೋದ್ರಿಂದ ಏನೇನು ಪ್ರಯೋಜನಗಳು ಬಂತು? ಬೇಡ, ಸಮಾಜಕ್ಕೆ ಬೇಡ, ಅಟ್ಲೀಸ್ಟ್ ಕುಟುಂಬಕ್ಕಾದ್ರೂ ಪ್ರಯೋಜನ ಆಗ್ಬೇಕಲ್ಲ. ನಿಸರ್ಗಕ್ಕೂ ಬಿಟ್ಬಿಡಿ, ಸಮಾಜಕ್ಕೂ ಬಿಟ್ಬಿಡಿ, ಕುಟುಂಬಕ್ಕಾದ್ರೂ ನೀವೇನ್ ಮಾಡ್ಕೊಂಡಿದ್ದೀರಿ? ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಮನುಷ್ಯನ ಎಡುತ್ತಾನೆ. ಯಾಕೆ ಎಡುತ್ತಾನೆ ಅಂದ್ರೆ, ಒಂದೇ ನನಗೆ ತಿಳಿದಂಗೆ ಆಲ್ರೆಡಿ ಸುತ್ತಿರೋದ್ರಿಂದ ಮಾರ್ಗದರ್ಶನದ ಕೊರತೆ. ಎಲ್ಲ ಆಶ್ರಮಗಳು, ಮಠಗಳು, ಅವರು ಇವರು ಗುರೂಜಿಗಳು, ಸ್ವಾಮೀಜಿಗಳು, ಇವ್ರ ಹತ್ರ ಎಲ್ಲ ನೋಡಿ ಹೋದ್ರೆ ಬರೀ ಆಶೀರ್ವಾದಕ್ಕೆ ಹೋಗ್ತಾರೆ ಹೊರತು ಖಂಡಿತವಾಗ್ಲೂ ಬೇರೆ ಏನ್ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಮಾತು ಕೇಳ್ತಾ ಕೇಳ್ತಾ ಅದ್ರಲ್ಲಿ ಮಗ್ನರಾಗ್ಬಿಡ್ತಾರೆ ಹೊರತು
ಅದನ್ನು ಉಪಯೋಗಿಸ್ಕೊಳ್ಳೋದು ರೀತಿ ನೀತಿ ಗೊತ್ತಿಲ್ಲ. ಅಂದ್ರೆ ಈಗ ಬಾಯಾರಿಕೆ ಆದಾಗ ನಮಗೆ ನೀರು ಬೇಕು, ನೀರು ಕುಡಿಬೇಕು. ನಾನು ನೀರ್ದು ಚಿತ್ರ ಕೊಟ್ರೆ ನೀವೇನ್ ಮಾಡ್ತೀರಾ? ಈಗ ನಾನು ಯಾವುದೋ ಒಂದು ಆನ್ಲೈನಲ್ಲಿ ಪಾನಿಪುರಿ ತಿಂತಾವಳೆ, ನಿಮಗೂ ತಗೊಳ್ಳಿ ಅಂತ ಕ್ಯಾಮ್ರಾ ಮುಂದೆ ತೋರಿಸ್ತಾವಳೆ. ಕ್ಯಾಮ್ರಾ ಮುಂದೆ ತೋರಿಸದ ಅದೇನು ಹೊಟ್ಟೆ ತುಂಬತದ? ಈಗ ನೀರ್ ಚಿತ್ರ ತೋರಿಸಿದ್ರೆ ಹೆಂಗ್ ಬರ್ತದೆ? ಹಂಗಾಗಿ ಯಾವುದೇ ಮಾತುಗಳನ್ನ ಬರೀ ಕೇಳಿಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಇಲ್ಲ, ಅದನ್ನ ಅಮಲು ಮಾಡಬೇಕು. ಸೊ ಅದನ್ನ ನೀವು ನಿಮ್ಮ ಮನಮಸ್ತಿಷ್ಕದಲ್ಲಿ ಇಳಿಸ್ಕೊಳ್ಬೇಕು. ಆ ಇಳಿಸ್ಕೊಂಡ್ರೆ ಮಾತ್ರ ಅಲ್ಲ, ಅದನ್ನ ಪಾಲನೆ ಮಾಡಬೇಕು. ಸೊ ಯಾವಾಗ ನೀವು ಅದನ್ನ ನಿಮ್ಮ ಕಾರ್ಯೋನ್ಮುಖರಾಗಿ ಕೆಲಸಗಳನ್ನ ಮಾಡೋದಕ್ಕೆ ಬರ್ತೀರ, ಆಗ ನಿಮಗೆ ಫಲಿತಾಂಶ ಸಿಗ್ತದೆ ಹೊರತು ಬರೋದಿಲ್ಲ. ಆದ್ರಿಂದ ಪ್ರತಿ ಹೆಜ್ಜೆ ಇಡಬೇಕಾದ್ರೆ ಮನುಷ್ಯನಿಗೆ ಎರಡು ಕವಲೊಡೆದ ದಾರಿಗಳು ಸಿಗ್ತವೆ. ಈ ಕಡೆ ಹೋಗ್ಲಾ, ಈ ಕಡೆ ಹೋಗ್ಲಾ, ಇದು ಮಾಡ್ಲಾ. ಅದೆಲ್ಲ ನಿಮಗೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇವತ್ತು ಕತೆ ಹೇಳಿದೆ, ಈ ಕತೆ ತರನೇ ನಿಮ್ದು ಒಂದು ಕೆಪಾಸಿಟಿ ಅಂತ ಇದೆ. ನಿಮಗೆ ಕೆಲವೊಂದು ಸೂಕ್ಷ್ಮಗಳು ಗೊತ್ತಾಗೋದಿಲ್ಲ, ಸ್ಥೂಲ ಮತ್ತೆ ಸೂಕ್ಷ್ಮ. ಸ್ಥೂಲ ಅಂದ್ರೆ ಮರ, ಸೂಕ್ಷ್ಮ ಅಂದ್ರೆ ಬೇರು. ಬೇರು ನಿಮಗೆ ಕಣ್ಣು ಕಾಣಿಸೋದಿಲ್ಲ, ಭೂಮಿಯ ಆಳದಲ್ಲಿರೋದ್ರಿಂದ ಅದು ನಿಮಗೆ ಗೊತ್ತಾಗೋದಿಲ್ಲ. ಹೇಗೆ ಪಕ್ಕದವನು ಒಬ್ಬ ವೈಸ್ ಮ್ಯಾನ್ ಬಂದು, ಅಪ್ಪ ನೀನು ಕತ್ತಿ ಯುದ್ಧ ಮಾಡೋನು, ಇಲಿ ಹೊಡೆಯೋನಲ್ಲ ನೀನು ಊಟ ಮಾಡು ಅಂದ್ಬಿಟ್ಟು ಅವ್ನು ಊಟ ಕೊಟ್ಬಿಟ್ಟು ಬೆಕ್ಕಿಡ್ಕೊಂಬಂದ್ಬಿಟ್ಟು ಆ ಊಟ ಮುಗಿಯೋಷ್ಟರಲ್ಲಿ ಅದನ್ನ ಹಿಡ್ದಾಕ್ಬಿಡ್ತು, ತಿಂದುಬಿಡ್ತು. ಅದೇ ತರ ನಿಮಗೆ ಸೂಕ್ಷ್ಮಗಳು ಗೊತ್ತಿಲ್ಲ, ನನ್ನ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಖಂಡಿತವಾಗ್ಲೂ ಕೊಡ್ತೀನಿ. ಏನ್ ಪರಿಹಾರ ಮಾಡಬೇಕು, ನಿಮ್ಮ ಜೀವನಕ್ಕೆ ಏನ್ ಮಾರ್ಗದರ್ಶನ ಬೇಕು, ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಎಲ್ಲವನ್ನ ತಿಳಿಸಿ ಹೇಳ್ತೀನಿ. ಹೇಳಿದಾಗ ಏನಾಗುತ್ತೆ, ಅದರಿಂದ ನಿಮ್ಗೆ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ. ಮಾರ್ಗದರ್ಶನದ ಕೊರತೆ ಅಷ್ಟೇ. ಆ ನಿಮ್ಮ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಕೇವಲ ಮಾರ್ಗದರ್ಶನದ ಕೊರತೆ. ಕೆಲವೊಂದು ಸೂಕ್ಷ್ಮ ಸ್ತರದಲ್ಲಿರುವಂಥ ಬ್ಲಾಕೇಜಸ್ಗಳನ್ನು ರಿಮೂವ್ ಮಾಡಿದ ತಕ್ಷಣವೇ ಅತ್ಯದ್ಭುತವಾಗಿ ಮೂವ್ ಆಗ್ತಾ ಇರುತ್ತೆ. ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಒಬ್ಬ ಪಾಪ ಒಂದು 58, 59 ವರ್ಷ, 60 ವರ್ಷ ಹತ್ತತ್ರ ವಯಸ್ಸು, ಸಾಲ ಮಾಡ್ಕೊಂಬಿಟ್ಟವನು. 1 ಕೋಟಿ ರೂಪಾಯಿ ಮನೆ ಮಾತ್ರ ಇದೆ. ಆ ಮನೆ ಮಾರ್ಬಿಟ್ರೆ 1 ರೂಪಾಯಿ ಸಾಲ ಇರಲ್ಲ, ಎಲ್ಲ ಇಡೀ ಜೀವನದಲ್ಲಿ ಪೂರ್ತಿ ಕ್ಲಿಯರ್ ಆಗ್ಬಿಡುತ್ತೆ. ಅವ್ನು ಕೊಟ್ಬಿಟ್ಟ. ಈಗ ಹೊಸದಾಗಿ ಹೊಸ ಮನೆ, ಹೊಸ ಬಾಡಿಗೆ ಮನೆ, ಹೊಸ ಕೆಲಸ, 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಪಾಪ ಅವರು ಮದುವೆ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ. ಅವ್ರ ಕಡೆಯಿಂದ ನಾವೇನು ಕೈ ಚಾಚಕ್ಕಾಗಲ್ಲ. ಆತ ಸ್ವಾಭಿಮಾನಿ ವ್ಯಕ್ತಿ, ಕೈ ಚಾಚೋದು ಇಲ್ಲ. ಈಗ ಅದನ್ನು 1 ಕೋಟಿ ರೂಪಾಯಿ ತಗೊಂಡು ಬಂದು ಕೊಟ್ಬಿಟ್ರೆ ಸಾಲ ಎಲ್ಲ ಮುಗ್ದೋಗ್ಬಿಡುತ್ತೆ. ಬಟ್ ಮತ್ತೆ ತಿರ್ಗಾ ಅವ್ನಿಗೆ 1 ಕೋಟಿ ಸಿಗಲ್ಲ. ಯಾರೋ ನನ್ನ ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದ್ರು, ಗುರುಗಳ ಹತ್ರ ಹೋಗಿ ಖಂಡಿತವಾಗ್ಲೂ ಕೇಳ್ತಾರೆ ಅಂತ. ನನ್ನ ಹತ್ರ ಬಂದು ನಾನು ಆತನಿಗೆ ಒಂದು ಪ್ಲಾನ್ ಕೊಟ್ಟೆ. ನೋಡಪ್ಪ, ನೀನು ಧೈರ್ಯಕ್ಕೆ ಮೆಚ್ತೀನಿ, ಸಾಲ ತೀರಿಸ್ಬಿಡ್ಬೋದು ಹಾಗೆ ಹೀಗೆ ಅಂತ. 3 ವರ್ಷ ಈ ಸಾಲದವ್ರ ಕಾಟದಿಂದ ಬೈದು ಕಿವಿಗೆ ನಿನಗೆ ಆಲ್ರೆಡಿ ಕೇಳಿಸ್ಕೊಂಡು ರಕ್ತ ಎಲ್ಲ ಖಾಲಿ ಆಗ್ಬಿಟ್ಟೈತೆ, ರಕ್ತ ಬಂದೈತೆ, ಖಾಲಿ ಆಗ್ಬಿಟ್ಟೈತೆ. ಇನ್ನೊಂದು 3 ವರ್ಷ ಕೇಳಿಸ್ಕೊ. ಕೊಡಬೇಡ ಅಂತ ಹೇಳಲ್ಲ, ಎಲ್ಲರಿಗೂ ಕೊಟ್ಬಿಡು. ಬಟ್ ಒಂದು 3 ವರ್ಷ ಒಂದು ಅದ್ಭುತವಾಗಿರೋ ಪ್ಲಾನ್ ಕೊಡ್ತೀನಿ, ಆ ಥರ ಮಾಡು ಅಂತ. ಸೊ ಯಾವುದೋ ಒಂದು ಕಂಪ್ನಿ ಲಿಂಕ್ ಕೊಟ್ಟೆ. ಆ ಲಿಂಕಲ್ಲಿ ಅವನು ಆಯಪ್ಪ 60 ಲಕ್ಷ ರೂಪಾಯಿ ಒಂದು ಕಡೆ ಫಿಕ್ಸೆಡ್ ಮಾಡ್ಬಿಟ್ಟ. 60 ಲಕ್ಷ ಫಿಕ್ಸ್ ಮಾಡಿದ ತಕ್ಷಣ 72,000 ರೂಪಾಯಿ ಪ್ರತಿ ತಿಂಗಳು ಅವನಿಗೆ ಬರ್ತದೆ. ಎವ್ರಿ ಮಂತ್ ಈ 60 ಲ್ಯಾಕ್ಗೆ 72,000 ಬರ್ತದೆ. 5 ವರ್ಷ ಲಾಕಿಂಗ್ ಪೀರಿಯಡ್. 5 ವರ್ಷ ಆದ್ಮೇಲೆ 60 ಲಕ್ಷಕ್ಕೆ 50% ಸೇರಿ 90 ಲಕ್ಷ ಕೊಡ್ತಾರೆ. 10 ವರ್ಷ ಬಿಟ್ರೆ 1,20 ಕೊಡ್ತಾರೆ. ಇದಕ್ಕೊಂದು ಕಡೆ. ಇನ್ನು 40,000 ರೂಪಾಯಿ, ಒಂದು 40 ಲಕ್ಷ ರೂಪಾಯಿ ಹಾಕಿದ್ರೆ ಪ್ರತಿ ವಾರ 40,000 ರೂಪಾಯಿ ಕೊಡ್ತಾರೆ. 50 ತಿಂಗಳು ಕೊಡ್ತಾರೆ. ಇದನ್ನ ತಗೊಂಡೋಗಿ ಅವನಿಗೆ ಮಾಡಿಸ್ಬಿಟ್ಟೆ. ಈಗ ಪ್ರತಿ ತಿಂಗಳು ಆತನಿಗೆ 72,000 ಪ್ಲಸ್ 1,60,000 ಬರ್ತದೆ. ನೀನು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಕೊಂಡು ಹೋಗು. ನಿನ್ ದುಡ್ಡುನು ಹಂಗೆ ಇರ್ತದೆ, ಸಾಲ ತೀರಿಸ್ದಂಗೂ ಇರ್ತದೆ, ನಿನ್ ಜೀವನನೂ ಕೂಡ ಅದ್ರಲ್ಲಿ ನಡೀತದೆ. ನೀನೇನು ಸಪ್ರೇಟಾಗಿ ಕೆಲಸ ಮಾಡೋದು ಬೇಕಾಗಿಲ್ಲ. ಆದ್ರೂ ಏನೋ ಡಾಟಾ ಎಂಟ್ರಿ ಅವು ಮಾಡ್ತಾನೆ. ಮನೆ ಮಾರಿದ್ದು ಒಂದು ಸ್ವಲ್ಪ 1-2 ಲಕ್ಷ 3 ಲಕ್ಷ ಉಳಿತದೆ ಲಾಸ್ಟಲ್ಲಿ. ಉಳಿದಿರೋ ದುಡ್ಡನ್ನು ಬೇಕಾದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗುವಂತ. ಅದೆಲ್ಲ ಆಯ್ತು. ಹೆಂಗೋ ಒಂದು ದೇವ್ರ ದಯದಿಂದ ಮನೆ ಸೇಲ್ ಆಯ್ತು. ನಾನು ಹೇಳ್ದಂಗೆ ಎಲ್ಲ ಒಂದು ಪ್ಲಾನ್ ಆಯ್ತು, ಅಗ್ರಿಮೆಂಟ್ ಆಯ್ತು, ಎಲ್ಲ ಮಾಡಿಸ್ಕೊಂಡು ಈಗ ಈ ತಿಂಗಳಿಂದ ಶುರು ಆಯ್ತು. ಆಲ್ರೆಡಿ ಬಂತು 3 ವಾರದ್ದು 40,000 ರೂಪಾಯಿ ಬಂದ್ಬಿಡ್ತು. ಈಗ 72,000 ರೂಪಾಯಿ ನೆಕ್ಸ್ಟ್ ವೀಕಲ್ಲಿ ಬರ್ತದೆ, ಪ್ಲಸ್ 40,000 ಬರ್ತದೆ. ಅಂದ್ರೆ 1,60,000 ಪ್ಲಸ್ 72,000, 2.5 ಲಕ್ಷ ಹೆಚ್ಚು ಕಡಿಮೆ. 2.5 ಲಕ್ಷ ಹೆಂಗೆ ಜೀವನ ಮಾಡ್ಬೋದು? ಅತ್ಯದ್ಭುತವಾಗಿ ಜೀವನ ಮಾಡೋದು. ಮೂಲಧನ ಹಂಗೆ ಇದೆ. 5 ವರ್ಷ ಬಿಟ್ಟರು 90 ಆಗ್ತದೆ, 10 ವರ್ಷ ಬಿಟ್ಬಿಟ್ರೆ ಅದು 1,20 ಆಗುತ್ತೆ.
ಸೊ ಈ ರೀತಿ ಒಂದೇ ಒಂದು ಸಣ್ಣ ಡೈವರ್ಷನ್, ಸಣ್ಣದೊಂದು ಡೈವರ್ಷನ್, ಅದೊಂದು ಪ್ಲಾನ್, ಯುಕ್ತಿ ಅಂತ ಕರ್ಕೊಳ್ಳಿ, ಐಡಿಯಾ. ಎಂತ ಅದ್ಭುತವಾದ ಐಡಿಯಾ. ಈ ಬಾಟ್ಲ್ ಇದೆಯಲ್ಲ, 1 ಲೀಟರ್ ಬಾಟ್ಲ್ ತಗೊಂಡು ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ ಅನ್ಸುತ್ತೆ. ಸೊ ಅದನ್ನ ಹಿಂಗೆ ಬಗ್ಸಿದ್ರೆ ದಡ 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 ಅಂತ 25 ಸೆಕೆಂಡಲ್ಲಿ 1 ಲೀಟರ್ ಬಾಟ್ಲ್ ನೀರೆಲ್ಲ ಕೆಳಗೆ ಬರ್ತದೆ. ಅದನ್ನ ಕರೆಕ್ಟಾಗಿ ಈ ಬಾಟ್ಲಲ್ಲಿ ಏರಿರ್ಬೇಕು ಹಂಗ ನೋಡ್ಕೊಂಡು ಬಗ್ಸಿದ್ರೆ 20 ಸೆಕೆಂಡಲ್ಲಿ ಬರ್ತದೆ. ಇನ್ನೂ ನಿಮಗೆ ಜಲ್ದಿ ಬೇಕು ಅಂದ್ರೆ ಹಿಂಗೆ ತಿರುಗಿಸ್ಬಿಟ್ಟು ಕ್ಯಾಪ್ ಲೂಸ್ ಮಾಡ್ಬಿಡಿ, ಅದು ನಿಮಗೆ ಕೇವಲ 13-14 ಸೆಕೆಂಡಲ್ಲಿ ಪೂರ್ತಿ ನೀರು ಬಂದ್ಬಿಡ್ತದೆ. ಅದಕ್ಕಿಂತಾನು ಇನ್ನೂ ಜಲ್ದಿ ಬೇಕು ಅಂದ್ರೆ ಇಲ್ಲೊಂದು ಸಣ್ಣದೊಂದು ಸ್ಟ್ರಾ ಹಾಕ್ಬಿಡಿ ಏರ್ ಪಾಸ್ ಆಗೋದಕ್ಕೆ. ಈಗ ಬಗ್ಸಿ 7-8 ಸೆಕೆಂಡಲ್ಲಿ ಎಲ್ಲ ನೀರು ಬಂದ್ಬಿಡ್ತದೆ. ಅಂದ್ರೆ ಒಂದು ಬಾಟ್ಲ ನೀರನ್ನ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ 4-5 ತರ ಪರಿಹಾರಗಳು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವೇನೋ ಮಾಡಬೇಕು ಅನ್ಕೊಂಡಿರ್ತೀರಲ್ಲ, ಅದು ನಿಮ್ಮ ತಲೆಯಲ್ಲಿರುವಂತ ಒಂದೇ ಒಂದು ಆಲೋಚನೆ. ಅದೇ ಆಲೋಚನೆಯನ್ನ ಈ 25 ಸೆಕೆಂಡಿಂದ 20 ಸೆಕೆಂಡು, 20 ಸೆಕೆಂಡಿಂದ 15 ಸೆಕೆಂಡು, 15 ಸೆಕೆಂಡಿಂದ 10 ಸೆಕೆಂಡ್. ಒಂದೇ ಕ್ರಿಯೆ, ಒಂದೇ ಕೆಲಸ. ಆದರೆ ಮಾಡುವ ವಿಧಾನವನ್ನ ನಾವು ಬದಲಾಯಿಸಿದ್ರೆ ಅದರಿಂದ ಬರುವಂತಹ ಫಲಿತಾಂಶ ಇದೆಯಲ್ಲ, ಇದು ಎಕ್ಸ್ಟ್ರಾರ್ಡಿನರಿ, ಅದ್ಭುತವಾಗಿ ನಾವು ಇದನ್ನೆಲ್ಲ ನೋಡ್ಬೋದು. ಆ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಐಡಿಯಾಗಳು ಗೊತ್ತು. ನನಗೆ 21 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಡೀ ಜೀವನದ ಎಲ್ಲ ಆಯಾಮಗಳು, ಎಲ್ಲ ಮಜಲುಗಳು, ಎಲ್ಲ ಸ್ತರಗಳನ್ನು ಒಂದು ವರ್ಷಕ್ಕೆ 1,000 ಕನ್ಸಲ್ಟೇಷನ್ ಅಂದರೂ ಕೂಡ 21 ವರ್ಷದಲ್ಲಿ 21,000 ಕನ್ಸಲ್ಟೇಷನ್. ವಿಚಿತ್ರವಾಗಿರುವ, ವಿಭಿನ್ನವಾಗಿರುವ, ವಿಶೇಷವಾಗಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ, ಮಾರ್ಗದರ್ಶನ ನೀಡಿದ್ದೀನಿ. ಆದ್ದರಿಂದ ನಿಮಗೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಮತ್ತೆ ತಿರ್ಗಾ ಲಾಸ್ಟ್ ಟೈಮಲ್ಲಿ ಮೆಸೇಜ್ಗಳು ಬರ್ತಾನೆ ಇತ್ತು, ಯಾಕೆ ಗುರುಜಿ ಪ್ರಶ್ನೆ ಕೇಳಕ್ಕೆ ಬಿಡ್ತಾ ಇಲ್ಲ, ಅವಕಾಶ ಮಾಡಿಕೊಡಿ ಅಂತ. ಸುಮ್ಮನೆ ಹೊಗಳಂಗಿದ್ರೆ ದಯವಿಟ್ಟು ಮಾಡಬೇಡಿ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಕೇಳಿ, ನಾನು ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಎಸ್, ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದೆಯಾ? ಆಸ್ ವಿಸಲ್, ನೋ ಪ್ರಶ್ನೆ. ಓಕೆ. ಓಕೆ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.